गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ओम। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 20 ಆಗಸ್ಟ್ 2026 ಗುರುವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ. ಈ ದಿನ ಸೂರ್ಯ ಉದಯ ಬೆಳಗ್ಗೆ 6:03, ಸೂರ್ಯಾಸ್ತ ಸಂಜೆ 6:35. ಈ ದಿನ ಅಷ್ಟಮಿ ತಿಥಿ ಇರತಕ್ಕಂಥ ದಿನ, ವಿಶಾಖ ನಕ್ಷತ್ರ, ಐಂದ್ರ ಯೋಗ, ವಿಷ್ಟೀಕರಣ ಇರತಕ್ಕಂಥ ದಿನ. ಈ ದಿನ ವರ್ಜ್ಯ ಮಾಡತಕ್ಕಂಥ ಸಮಯ ಮಧ್ಯಾಹ್ನ 1:35ರಿಂದ ಮಧ್ಯಾಹ್ನ 3:22 ಇನ್ನು ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 10:14 11:04. ಈ ದಿನದ ರಾಹುಕಾಲ ಮಧ್ಯಾಹ್ನ 1:53 3:27. ಇನ್ನು ಈ ದಿನದ ಯಮಗಂಡ ಕಾಲ ಬೆಳಗ್ಗೆ 6:03 7:34. ಇನ್ನು ವಿಶೇಷವಾಗಿ ಈ ದಿನದ ಗುಳಿಕ ಕಾಲ ಬೆಳಗ್ಗೆ 9:11 10:45. ಇನ್ನು ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:27 ಬೆಳಗ್ಗೆ 5:15. ಇನ್ನು ಈ ದಿನದ ಅಮೃತ ಕಾಲ ಮಧ್ಯಾಹ್ನ 12:16 2:03. ಇನ್ನು ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11:54 12:44 ಇರಲಿದೆ. ಸ್ನೇಹಿತರೆ, ಎಲ್ಲರಿಗೂ ಭಗವಂತ ಶುಭ ಫಲಗಳನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ 12 ರಾಶಿಗಳ ಈ ದಿನದ ಫಲ ಹೇಗಿರಲಿದೆ ಎಂಬುದನ್ನು ನೋಡೋಣ. ಹೀಗೆ ಮೇಷರಾಶಿಯವರಿಗೆ ಇಂದು ಗುರುವಾರದ ದೈವಿಕ ಜ್ಞಾನ ಹಾಗೂ ನಿಮ್ಮ ರಾಶಿಯಾಧಿಪತಿ ಮಂಗಳನ ಚೈತನ್ಯದಿಂದಾಗಿ ಸಮ್ಮಿಶ್ರ ಫಲ ದೊರಕುವಂತಹ ದಿನ. ಈ ದಿನ ಪ್ರಗತಿದಾಯಕ ದಿನವೂ ಆಗಿರಲಿದೆ, ಧೈರ್ಯದಾಯಕ ಹಾಗೂ ಆಶಾದಾಯಕವಾಗಿರಲಿದೆ. ಹಿರಿಯರ ಮತ್ತು ಗುರುಗಳ ಬೆಂಬಲ ನಿಮ್ಮ ನಿರ್ಧಾರಗಳಿಗೆ ಮಾರ್ಗದರ್ಶಕವಾಗಲಿದೆ. ಆತ್ಮವಿಶ್ವಾಸದಿಂದ ಕೈಗೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲೂ ನೂತನ ಭರವಸೆ ಹಾಗೂ ಯಶಸ್ಸು ಕಂಡು ಬರತಕ್ಕಂಥ ದಿನ. ಈ ದಿನ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರದಲ್ಲಿ ವಾತಾವರಣ ಅತ್ಯಂತ ಶುಭದಾಯಕವಾಗಿದ್ದು, ನಿಮ್ಮ ದಕ್ಷತೆ ಹಾಗೂ ಕಾರ್ಯತತ್ಪರತೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಹಾಗೂ ನೂತನ ಕೆಲಸ ಕಾರ್ಯಗಳು ಲಭಿಸತಕ್ಕಂಥ ದಿನ. ಈ ದಿನ ಆಡಳಿತ, ರಕ್ಷಣೆ, ಶಿಕ್ಷಣ, ತಂತ್ರಜ್ಞಾನ ಹಾಗೂ ಹಣಕಾಸು ಕ್ಷೇತ್ರದಲ್ಲಿರುವ ಉದ್ಯೋಗಿಗಳಿಗೆ ಉನ್ನತಿ ಮತ್ತು ಪ್ರೋತ್ಸಾಹದಾಯಕ ಸುದ್ದಿಗಳು ಸಿಗಲಿದೆ. ವಿಶೇಷವಾಗಿ ವ್ಯಾಪಾರ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮ ಅಭಿವೃದ್ಧಿ ಕಂಡು ಬರತಕ್ಕಂಥ ದಿನ. ರಿಯಲ್ ಎಸ್ಟೇಟ್, ಶೈಕ್ಷಣಿಕ ಸಾಮಗ್ರಿಗಳು, ಯಂತ್ರೋಪಕರಣಗಳು ಹಾಗೂ ವಿಶೇಷವಾಗಿ ಆಭರಣ ಮತ್ತು ಧಾರ್ಮಿಕ ವಸ್ತುಗಳ ವ್ಯಾಪಾರಿಗಳಿಗೆ ಶ್ರೇಷ್ಠ ಲಾಭ ದೊರೆಯುವಂತಹ ದಿನ. ಈ ದಿನ ನೂತನ ಹೂಡಿಕೆಗಳಿಗೆ ಬಂಡವಾಳ ತೊಡಗಿಸಲು ಮತ್ತು ವಿಸ್ತರಣೆಗೆ ಈ ದಿನ ಸೂಕ್ತವಾದಂತಹ ದಿನ. ಇನ್ನು ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ, ಆರ್ಥಿಕ ಪರಿಸ್ಥಿತಿಯು ಸಬಲ ಹಾಗೂ ವೃದ್ಧಿದಾಯಕವಾಗಿರಲಿದೆ. ನೂತನ ಆದಾಯದ ಮಾರ್ಗಗಳು ತೆರೆದುಕೊಳ್ಳುವಂತಹ ದಿನ. ಹಳೆಯ ಹೂಡಿಕೆಗಳು ಮತ್ತು ಬಾಕಿ ಧನಾಗಮನದಲ್ಲಿ ಪ್ರಗತಿ ಕಂಡುಬರಲಿದೆ. ಶುಭ ಕಾರ್ಯಗಳು, ಗೃಹ ಅಭಿವೃದ್ಧಿ, ವಿಶೇಷವಾಗಿ ಭವಿಷ್ಯದ ಒಂದು ಉಳಿತಾಯ ಯೋಜನೆಗಳಿಗಾಗಿ ಹಣ ವಿನಿಯೋಗವಾಗಲಿದೆ. ಇನ್ನು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಇರಲಿದೆ. ಗುರು ಹಿರಿಯರ ಆಶೀರ್ವಾದ ಕೌಟುಂಬಿಕ ನೆಮ್ಮದಿಯನ್ನು ಹೆಚ್ಚಿಸಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ, ಗೌರವ ಹಾಗೂ ಪ್ರೀತಿ ವೃದ್ಧಿಯಾಗಲಿದೆ. ಪ್ರೇಮಿಗಳಿಗೆ ತೃಪ್ತಿದಾಯಕ ಹಾಗೂ
ಮನಸ್ಸಿಗೆ ಉಲ್ಲಾಸ ದೊರೆಯುವಂತ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಅತ್ಯುತ್ತಮವಾಗಿದ್ದು ದೈಹಿಕ ಶಕ್ತಿ ಹಾಗೂ ಮಾನಸಿಕ ಪ್ರಸನ್ನತೆ ಹೆಚ್ಚಾಗಿರಲಿದೆ. ದೈನಂದಿನ ಯೋಗ, ಪ್ರಾಣಾಯಾಮ ಹಾಗೂ ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಮಾಡಿಕೊಳ್ಳಿ. ವಿಶೇಷವಾಗಿ ದಿನಪೂರ್ತ ಒಂದು ಲವಲವಿಕೆಯಿಂದಿರಲು ಸಾಧ್ಯವಾಗಲಿದೆ. ಇನ್ನು ರೈತಾಪಿ ವರ್ಗದವರಿಗೆ, ವಿಶೇಷವಾಗಿ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕದಾದಂತಹ ಫಲ ಸಿಗಲಿದೆ. ಶ್ರೇಷ್ಠ ಅಭಿವೃದ್ಧಿ ಹಾಗೂ ನೀರಾವರಿ ಯೋಜನೆಗಳು, ಕೃಷಿ, ವಿಶೇಷವಾಗಿ ಯಂತ್ರೋಪಕರಣಗಳ ಬಳಕೆ ಮತ್ತು ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ವಾತಾವರಣವಿರಲಿದೆ. ವಿಶೇಷವಾಗಿ ಒಳ್ಳೆಯ ಆದಾಯ ದೊರೆಯುವಂತಹ ದಿನವೂ ಆಗಲಿದೆ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಈ ದಿನ ಜ್ಞಾಪಕ ಶಕ್ತಿ, ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿರಲಿದೆ. ಗಣಿತ, ತಂತ್ರಜ್ಞಾನ, ಕ್ರೀಡೆ, ವೈದ್ಯಕೀಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಕಠಿಣ ಅಭ್ಯಾಸದಿಂದ ಶ್ರೇಷ್ಠ ಫಲಿತಾಂಶ ದೊರೆಯತಕ್ಕಂಥ ದಿನ. ಸ್ನೇಹಿತರೆ, ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಓಂ ಶ್ರೀ ರಾಘವೇಂದ್ರಾಯ ನಮಃ, ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಪೂಜೆ, ಪುರಸ್ಕಾರಗಳನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ತಪ್ಪದೆ 28 ಬಾರಿ ಜಪ ಮಾಡಿ. ಎಲ್ಲ ಕಾರ್ಯಗಳ ವಿಘ್ನತೆಗೆ ಶುಭವಾಗಲಿದೆ. ವಿಶೇಷವಾಗಿ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ. ಶುಭ ಸಂಖ್ಯೆ 9, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಶುಭವಾಗಲಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಗುರುವಾರದ ಗುರುಬಲದ ಆಶೀರ್ವಾದ ಹಾಗೂ ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಪ್ರಸನ್ನತೆಯಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಸುಖಕರ, ಶಾಂತಿಯುತ ಹಾಗೂ ಪ್ರಗತಿದಾಯಕವಾಗಿರಲಿದೆ. ನಿಮ್ಮ ಧನಾತ್ಮಕ ಚಿಂತನೆಗಳು ಹಾಗೂ ತಾಳ್ಮೆಯ ನಡೆನುಡಿಗಳು ನಿಮಗೆ ಸಮಾಜದಲ್ಲಿ ಶ್ರೇಷ್ಠ ಗೌರವ ಹಾಗೂ ಆಧಾರವನ್ನು ತಂದುಕೊಡಲಿದೆ. ನೂತನ ಯೋಜನೆಗಳು ಮತ್ತು ಧಾರ್ಮಿಕ ಚಿಂತನೆಗಳಿಗೆ ಒಳ್ಳೆಯ ಶುಭ ಫಲ ದೊರೆಯುವಂತಹ ದಿನ. ಇನ್ನು ಉದ್ಯೋಗಸ್ಥರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಾತಾವರಣವು ಪ್ರಶಾಂತ ಹಾಗೂ ಉತ್ತೇಜನಕಾರಿಯಾಗಿರಲಿದೆ. ಮೇಲಧಿಕಾರಿಗಳಿಂದ ದಕ್ಷತೆಗೆ ಮೆಚ್ಚುಗೆ ಹಾಗೂ ಕಿರಿಯ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯಲಿದೆ. ಹಣಕಾಸು, ಬ್ಯಾಂಕಿಂಗ್, ಶಿಕ್ಷಣ, ಸೌಂದರ್ಯ ಅಥವಾ ವಿನ್ಯಾಸ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಆಡಳಿತ ಹಾಗೂ ನ್ಯಾಯಾಂಗ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಒಳ್ಳೆಯ ಶುಭ ಫಲಗಳಿದೆ. ಹಾಗೆ ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವರು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಶುಭ ಫಲ ಇದೆ, ಆದರೆ ಎಚ್ಚರಿಕೆ ಇರಲಿ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಸಫಲತೆಯ ವಾತಾವರಣವಿರಲಿದ್ದು ಆಕರ್ಷಕ ಧನ ಲಾಭ ದೊರೆಯಲಿದೆ. ಜವಳಿ, ಆಭರಣ, ಸಾಂಪ್ರದಾಯಿಕ ಉಪಕರಣಗಳು, ಶೈಕ್ಷಣಿಕ ಸಾಮಗ್ರಿಗಳು ಹಾಗೂ ಆಹಾರ ಧಾನ್ಯಗಳ ವ್ಯಾಪಾರಸ್ಥರಿಗೆ ಅತ್ಯುತ್ತಮ ವಹಿವಾಟು ನಡೆಯಲಿದೆ. ಹೊಸ ಹೂಡಿಕೆಗೆ ಯೋಜನೆ ರೂಪಿಸಲು ಈ ದಿನ ಶುಭ ದಿನವಾಗಿರಲಿದೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಇಂದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸಬಲತೆಯಿಂದ ತೃಪ್ತಿದಾಯಕವಾಗಿರಲಿದೆ. ನೂತನ ಮೂಲಗಳಿಂದ ಧನಾಗಮನ ಸುಗಮವಾಗಲಿದ್ದು ಬಾಕಿಯ ಹಣ ಕೈ ಸೇರುವಂತ ಸಾಧ್ಯತೆ ಇದೆ. ಗ್ರಹದ ಸೌಕರ್ಯಕ್ಕೆ ಹಾಗೂ ಗ್ರಹದ ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗಾಗಿ, ದೀರ್ಘಕಾಲೀನ ಉಳಿತಾಯ ಯೋಜನೆಗಳಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಇನ್ನು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ನೆಲೆಸಲಿದೆ. ಮನೆಯ ಹಿರಿಯರು ಹಾಗೂ ಗುರುಗಳ ಒಂದು ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿರತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ವಿಶೇಷವಾಗಿ ಪರಸ್ಪರ ಅನ್ಯೋನ್ಯತೆ, ಪ್ರೀತಿ ಮತ್ತು ಗೌರವ ಹೆಚ್ಚಾಗುವಂತಹ ದಿನ. ಪ್ರೇಮಿಗಳಿಗೆ ಈ ದಿನ ತೃಪ್ತಿದಾಯಕ ಹಾಗೂ ಒಂದು ಸುಂದರ ದಿನವಾಗಲಿದೆ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನದ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ. ಆದರೆ ಮಾನಸಿಕ ಒಂದು ಸಣ್ಣ ಪುಟ್ಟ ಅಸ್ವಸ್ಥತೆ, ಏನಾದರೂ ಒಂದು ಕಿರಿಕಿರಿಗಳು ನಿಮಗೆ ಈ ದಿನ ಕಾಡಬಹುದು. ಆದಷ್ಟು ಎಚ್ಚರಿಕೆಬೇಕು. ಧ್ಯಾನವನ್ನು ಮಾಡಿ, ಯೋಗವನ್ನು ಮಾಡಿ ಮತ್ತು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ, ಸಾತ್ವಿಕ ಆಹಾರ ಸೇವನೆಯನ್ನು ಇದನ್ನ ತಪ್ಪದೆ ಮಾಡಿಕೊಳ್ಳುವುದರಿಂದ ಆರೋಗ್ಯವು ವೃದ್ಧಿಯಾಗಲಿದೆ. ಮಾನಸಿಕ ಶಾಂತಿಯು ದೊರೆಯತಕ್ಕಂಥ ದಿನ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮಕ್ಕೆ ತಕ್ಕ ಶ್ರೇಷ್ಠ ಫಲ ಸಿಗಲಿದ್ದು ನೀರಾವರಿ ಯೋಜನೆಗಳ ವಿಶೇಷವಾಗಿ ನಿರ್ವಹಣೆ ಮಾಡತಕ್ಕಂಥದ್ದು, ಕೃಷಿ ಭೂಮಿಯ ಅಭಿವೃದ್ಧಿ ಮಾಡತಕ್ಕಂಥದ್ದು ಹಾಗೂ ಹೂವು ಹಣ್ಣುಗಳ ವಾಣಿಜ್ಯ ಬೆಳೆಗಾರರಿಗೆ ನಿಮ್ಮ ಮಾರುಕಟ್ಟೆಯಲ್ಲಿ
ಅನುಕೂಲಕರ ಧಾರಣೆ ದೊರೆಯತಕ್ಕಂಥ ದಿನ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಬೆಳೆಯಲಿದೆ ಹಾಗೂ ಗ್ರಹಣ ಶಕ್ತಿ ವೃದ್ಧಿಯಾಗತಕ್ಕಂಥ ದಿನ. ಏಕಾಗ್ರತೆ ಅತ್ಯುತ್ತಮವಾಗಿದ್ದು ಶುಭ ಫಲವಿದೆ. ವಾಣಿಜ್ಯ, ಕಲೆ, ಕಾನೂನು, ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ ಹಾಗೂ ಪರೀಕ್ಷೆಗೆ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳತಕ್ಕಂಥವರಿಗೆ ಈ ದಿನ ಶುಭ ಫಲ ದೊರೆಯಲಿದೆ. ಅಭ್ಯಾಸದಿಂದ ಶ್ರೇಷ್ಠ ಫಲಿತಾಂಶ ದೊರೆಯುವಂತಹ ದಿನ. ಇನ್ನು ಪರಿಹಾರದ ವಿಚಾರವನ್ನು ನೋಡುವುದಾದರೆ ಈ ದಿನ ವಿಶೇಷವಾಗಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆ, ಓಂ ಲಕ್ಷ್ಮೀ ನರಸಿಂಹಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ ಹಾಗೂ ಬರತಕ್ಕಂತಹ ದೋಷಗಳ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9 ಗಂಟೆಯಿಂದ 10:30 ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಶುಭವಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಗುರುವಾರದ ಸೌಮ್ಯ ಹಾಗೂ ಜ್ಞಾನ ಮತ್ತು ನಿಮ್ಮ ರಾಶ್ಯಾಧಿಪತಿ ಬುಧನ ಬೌದ್ಧಿಕ ಕೌಶಲ್ಯಗಳ ಸಮ್ಮಿಶ್ರಣದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಪ್ರಸನ್ನತೆ, ಯಶಸ್ಸು ಹಾಗೂ ಧನಾತ್ಮಕ ಒಂದು ಚಿಂತನೆಗಳಿಂದ ಕೂಡಿರತಕ್ಕಂಥ ದಿನ. ಗುರು ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮ ಪ್ರಮುಖ ನಿರ್ಧಾರಗಳನ್ನು ಸರಿಯಾದ ರೀತಿಯಲ್ಲಿ ಕೈಗೊಳ್ಳಲಿದ್ದೀರಿ. ಸಮಯೋಚಿತ ಸಂವಹನ ಹಾಗೂ ಚಾಣಾಕ್ಷತೆಯಿಂದ ನಿರೀಕ್ಷಿತ ಕೆಲಸಗಳು ಪೂರ್ಣಗೊಳ್ಳಲಿದೆ. ಈ ದಿನ ವೃತ್ತಿ ಮತ್ತು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ಹಾಗೂ ಪ್ರೋತ್ಸಾಹದಾಯಕ ವಾತಾವರಣವಿರತಕ್ಕಂಥ ದಿನ. ಮೇಲಧಿಕಾರಿಗಳಿಂದ ನಿಮ್ಮ ಆಲೋಚನೆಗಳಿಗೆ ಸೂಕ್ತ ಮೆಚ್ಚುಗೆ ದೊರೆಯುವಂತಹ ದಿನ. ಶಿಕ್ಷಣ, ಮಾಧ್ಯಮ, ಐಟಿ, ಆಡಳಿತ, ಲೆಕ್ಕಪತ್ರ, ಮಾರ್ಕೆಟಿಂಗ್ ಹಾಗೂ ಸಲಹಾ ಕ್ಷೇತ್ರದಲ್ಲಿರತಕ್ಕಂತಹ ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ಮತ್ತು ಪ್ರಗತಿದಾಯಕ ಸುದ್ದಿಗಳು ಬರತಕ್ಕಂಥ ದಿನ. ಹೊರಗಿನ ದೇಶದ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಶುಭ ವಾರ್ತೆಗಳು ಬರಲಿದೆ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭ ದೊರೆಯಲಿದ್ದು ಶೈಕ್ಷಣಿಕ ಸಾಮಗ್ರಿಗಳು, ಮುದ್ರಣ, ಧಾರ್ಮಿಕ ಗ್ರಂಥಗಳು, ತಾಂತ್ರಿಕ ಉಪಕರಣಗಳು ಹಾಗೂ ಏಜೆನ್ಸಿ ವ್ಯವಹಾರ ನಡೆಸತಕ್ಕಂಥವರಿಗೆ ಶ್ರೇಷ್ಠ ವಹಿವಾಟು ನಡೆಯಲಿದೆ. ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಮತ್ತು ಒಪ್ಪಂದಗಳನ್ನು ಅಂತಿಮಗೊಳಿಸಲು ಸೂಕ್ತವಾದಂತಹ ಸಮಯ. ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯು ಸಬಲತೆಯಿಂದ ತೃಪ್ತಿದಾಯಕವಾಗಿ ಕೂಡಿರಲಿದೆ. ಹಳೆಯ ಹೂಡಿಕೆಗಳು ಅಥವಾ ನಿರೀಕ್ಷಿತ ಮೂಲಗಳಿಂದ ಧನಾಗಮನ ಸುಗಮವಾಗತಕ್ಕಂಥ ದಿನ. ಭವಿಷ್ಯದ ಉಳಿತಾಯ ಯೋಜನೆಗಳು, ಶೈಕ್ಷಣಿಕ ಅಭಿವೃದ್ಧಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ಹಣ ವಿನಿಯೋಗವಾಗತಕ್ಕಂಥ ದಿನ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಇರಲಿದೆ. ಹಿರಿಯರ ಆಶೀರ್ವಾದ ಹಾಗೂ ಸಕಾಲಿಕ ಪ್ರೋತ್ಸಾಹ ಮನಸ್ಸಿಗೆ ಧೈರ್ಯ ತುಂಬುವಂತಹ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ, ಪ್ರೀತಿ ಹಾಗೂ ಗೌರವ ಹೆಚ್ಚಾಗತಕ್ಕಂಥ ದಿನ. ಪ್ರೇಮಿಗಳಿಗೆ ತೃಪ್ತಿದಾಯಕವಾದಂಥ ದಿನವಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಅತ್ಯುತ್ತಮವಾಗಿದ್ದು ದೈಹಿಕ ಶಕ್ತಿ ಹಾಗೂ ಮಾನಸಿಕ ಉಲ್ಲಾಸ ಕಾಯ್ದುಕೊಳ್ಳಲಿದ್ದೀರಿ. ದೈನಂದಿನ ಯೋಗ, ಪ್ರಾಣಾಯಾಮ ಹಾಗೂ ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಮಾಡುವುದರಿಂದ ದಿನ ಪೂರ್ತಿ ಲವಲವಿಕೆಯಿಂದ ಕೂಡಿರಲಿದೆ. ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ, ನಿಮ್ಮ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮಕ್ಕೆ ಶ್ರೇಷ್ಠ ಫಲ ಸಿಗುವಂತಹ ದಿನ. ನೀರಾವರಿ ಯೋಜನೆಗಳ ನಿರ್ವಹಣೆ ಲಾಭವನ್ನು ತಂದುಕೊಡಲಿದೆ. ಕೃಷಿ ಭೂಮಿಯ ಅಭಿವೃದ್ಧಿ ಮಾಡತಕ್ಕಂಥ ದಿನ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಹಣ ಶಕ್ತಿ, ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದ್ದು ಗಣಿತ, ವಿಜ್ಞಾನ, ಆಡಳಿತ, ತಂತ್ರಜ್ಞಾನ, ಸ್ಪರ್ಧಾತ್ಮಕ ವಿಚಾರದಲ್ಲಿ ಕಲಿಯತಕ್ಕಂಥವರಿಗೆ ಶುಭ ಫಲಗಳಿದೆ. ವಿಶೇಷವಾಗಿ ಪರೀಕ್ಷೆಗಳಿಗೆ ಒಳ್ಳೆಯ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಇನ್ನು ಪರಿಹಾರವನ್ನು ನೋಡುವುದಾದರೆ ಇದನ್ನು ವಿಶೇಷವಾಗಿ ಮಹಾವಿಷ್ಣುವಿನ ಆರಾಧನೆ ಹಾಗೂ ಓಂ ವಿಷ್ಣವೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಸಾಧ್ಯವಿದ್ದಲ್ಲಿ ಜಪ ಮಾಡಿಕೊಳ್ಳಿ. ಕನಿಷ್ಠ ಬಾರಿ 28 ಸಂಖ್ಯೆಯಿಂದ ಜಪ ಮಾಡಿದಲ್ಲಿ ಶುಭ ಫಲಗಳಿದೆ. ಸ್ನೇಹಿತರೆ, ಈ ದಿನ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12ರಿಂದ 1:30 ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಈ ದಿನ ನಿಮಗೆ ಹೆಚ್ಚಿನ ಫಲಕ್ಕಾಗಿ ರುದ್ರಾಕ್ಷಿ ಮಾಲೆಯನ್ನು ಜಪಿಸಿ ಹಾಗೂ ರುದ್ರಾಕ್ಷಿ ಮಾಲೆಯನ್ನು ಧಾರಣೆ ಮಾಡುವುದರಿಂದ ಶುಭ ಫಲಗಳಿದೆ. ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಇಂದು ಗುರುವಾರದ ದೈವಿಕ ಆಶೀರ್ವಾದ ಹಾಗೂ ನಿಮ್ಮ ರಾಶಿಯಾಧಿಪತಿ ಚಂದ್ರನ ಪ್ರಶಾಂತ ಮನೋಭಾವದ ಒಂದು ಸಮ್ಮಿಶ್ರಣದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ತೃಪ್ತಿದಾಯಕ, ನೆಮ್ಮದಿದಾಯಕ ಹಾಗೂ ಭರವಸೆಯಿಂದ ಕೂಡಿರಲಿದೆ. ನಿಮ್ಮ ಕರುಣಾಮಯಿ ಸ್ವಭಾವ ಮತ್ತು ಹಸನ್ಮುಖಿ ಮಾತುಗಾರಿಕೆ ಸಮಾಜದಲ್ಲಿ ಶ್ರೇಷ್ಠ ಗೌರವ ಪಡೆದುಕೊಳ್ಳಲಿದೆ. ಗುರು ಹಿರಿಯರ ದಾರಿದೀಪದಂತಹ ಸಲಹೆಗಳು ನಿಮಗೆ ಕಠಿಣ ಸಂದರ್ಭಗಳನ್ನು ಸುಲಭವಾಗಿ ದಾಟಲು ನೆರವಾಗಲಿದೆ. ಇನ್ನು ವೃತ್ತಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲಕರ ಹಾಗೂ ಅತ್ಯಂತ ಪ್ರೋತ್ಸಾಹದಾಯಕ ವಾತಾವರಣವಿರಲಿದೆ. ನಿಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಲಭಿಸತಕ್ಕಂಥ ದಿನ. ಶಿಕ್ಷಣ, ವೈದ್ಯಕೀಯ, ಆಡಳಿತ, ಸಾರ್ವಜನಿಕ ಸಂಪರ್ಕ ಹಾಗೂ ಬ್ಯಾಂಕಿಂಗ್ ಮತ್ತು ಸಾಹಿತ್ಯ ರಂಗದಲ್ಲಿರುವ ಉದ್ಯೋಗಿಗಳಿಗೆ ಶುಭ ವಾರ್ತೆಗಳು ಸಿಗತಕ್ಕಂಥ ದಿನ. ಉದ್ಯೋಗದಲ್ಲಿ ಸ್ವಲ್ಪ ಹೊರಗಿನ ದೇಶಕ್ಕೆ ಉದ್ಯೋಗದಲ್ಲಿ ಇರತಕ್ಕಂಥವರು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಮಾಡತಕ್ಕಂಥವರು ಹಣದ ವಿಚಾರದಲ್ಲಿ ಇದನ್ನ ತುಂಬಾ ಎಚ್ಚರಿಕೆಯಿಂದ ಇರಿ. ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ವ್ಯಾಪಾರದಲ್ಲಿ ಬರದೇ ಇರತಕ್ಕಂಥದ್ದು ಸಣ್ಣ ಪುಟ್ಟ ಒಂದು ಸಮಸ್ಯೆಗೆ ಕಾರಣವಾಗಬಹುದು. ಆದರೆ ಯಾರಿಗೂ ಇದನ್ನ ಸಾಲ ಕೊಡುವಂಥದ್ದು, ಸಾಲ ತೆಗೆದುಕೊಳ್ಳುವಂಥದ್ದನ್ನು ಮಾಡಿಕೊಳ್ಳಬೇಡಿ. ಹಣದ ವಿಚಾರದಲ್ಲಿ ಎಚ್ಚರಿಕೆ ಮಾಡಿ. ಅದಲ್ಲದೆ ಬ್ಯಾಂಕಿಂಗ್ ವ್ಯವಹಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಗದ ಪತ್ರಗಳ ವಿಚಾರದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಬಹುದು. ಎಚ್ಚರಿಕೆಯನ್ನು ಮಾಡಿ. ರಿಯಲ್ ಎಸ್ಟೇಟ್ ಮಾಡತಕ್ಕಂಥವರಿಗೆ ಹಾಗೂ ಕಟ್ಟಡ ನಿರ್ಮಾಣ ಮಾಡತಕ್ಕಂಥವರಿಗೆ ನಿಮ್ಮ ವ್ಯಾಪಾರದಲ್ಲಿ ದಿನ ಸಣ್ಣ ಮುಟ್ಟ ಇಳಿಮುಖ ಕಾಣುವಂಥ ದಿನ. ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿದ್ದು ವಿಶೇಷವಾಗಿ ಧನಾಗಮನದ ಯೋಗವಿದೆ. ಆದರೆ ನೀವು ಅದಕ್ಕೆ ಬೇಕಾದಂತಹ ಸ್ವಲ್ಪ ಮಟ್ಟಿನ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಬಾಕಿಯ ಹಣ ಕೈ ಸೇರಲು ಸ್ವಲ್ಪ ಹೆಚ್ಚಿನ ಪ್ರಯತ್ನಗಳು ಬೇಕಾಗಲಿದೆ. ಈ ದಿನ ಸೌಕರ್ಯ ವೃದ್ಧಿ, ಮಕ್ಕಳ ಶಿಕ್ಷಣ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಭವಿಷ್ಯದ ಯೋಜನೆಗಳಿಗಾಗಿ ಹಣ ಖರ್ಚಾಗುವಂತ ದಿನ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ವಾತಾವರಣವಿರಲಿದೆ. ವಿಶೇಷವಾಗಿ ಶುಭ ಕಾರ್ಯಗಳ ಯೋಗವಿದೆ. ಒಳ್ಳೆಯ ಒಂದು ಮದುವೆಯ ವಿಚಾರದ ಚಿಂತನೆ ಬರತಕ್ಕಂಥ ದಿನ. ಮಕ್ಕಳ ವಿಚಾರದಲ್ಲಿ, ವಿದ್ಯೆಯಲ್ಲಿ ಹಾಗೂ ಅವರ ವಿಚಾರವಾಗಿ, ವಿವಾಹದ ವಿಚಾರವಾಗಿ ಚಿಂತನೆಯಾಗತಕ್ಕಂಥ ದಿನ. ಕುಟುಂಬದಲ್ಲಿ ಅನ್ಯೋನ್ಯತೆ, ಪ್ರೀತಿ, ಸೌಹಾರ್ದತೆ ಹೆಚ್ಚಾಗುವಂತಹ ದಿನ ಮತ್ತು ಪ್ರೇಮಿಗಳಿಗೆ ಮನಸ್ಸಿಗೆ ಸಂತಸ ತರುವಂತಹ ಒಂದು ತೃಪ್ತಿದಾಯಕವಾದಂತಹ ದಿನ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು. ಮಾನಸಿಕ ಒಂದು ಕಿರಿಕಿರಿಗಳು ಕಾಣುವಂತಹ ದಿನ. ಆದಷ್ಟು ದೇವರ ಸ್ಮರಣೆ, ಮೆಡಿಟೇಷನ್, ಯೋಗ, ಧ್ಯಾನ, ಜಪವನ್ನು ಮಾಡಿಕೊಳ್ಳಿ. ಕೃಷಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ, ನಿಮ್ಮ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕದಾದಂತಹ ಶ್ರೇಷ್ಠ ಫಲ ಸಿಗಲಿದೆ. ನೀರಾವರಿ ಯೋಜನೆಗಳ ನಿರ್ವಹಣೆ ಮಾಡತಕ್ಕಂಥದ್ದು, ಕೃಷಿ ಭೂಮಿಯ ಅಭಿವೃದ್ಧಿ ಮಾಡಿಕೊಳ್ಳತಕ್ಕಂಥದ್ದು, ವಾಣಿಜ್ಯ ಬೆಳೆಗಾರರಿಗೆ ನಿಮ್ಮ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಮತ್ತು ಸೂಕ್ತ ಆದಾಯ ದೊರೆಯತಕ್ಕಂಥ ದಿನವಾಗಲಿದೆ. ಇನ್ನು ವಿಶೇಷವಾಗಿ ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ಗ್ರಹಣ ಶಕ್ತಿ, ಏಕಾಗ್ರತೆ ಅತ್ಯುತ್ತಮವಾಗಿದ್ದು ಸಾಹಿತ್ಯ, ವೈದ್ಯಕೀಯ, ಆಡಳಿತ, ವಿಜ್ಞಾನ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಳ್ಳೆಯ ಶುಭ ಫಲಗಳಿದೆ. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಂಡು ಸಾಧನೆಯತ್ತ ಮುಖ ಮಾಡುವುದು ಉತ್ತಮ. ಇನ್ನು ಈ ದಿನದ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳು, ತೊಂದರೆಗಳ ಪರಿಹಾರಕ್ಕಾಗಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಆರಾಧನೆಯನ್ನು ಮಾಡಿ ಓಂ ಚಂದ್ರಮಸೇ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿಕೊಳ್ಳಿ. ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ. ಶ್ರೇಯಸ್ಸು ತರಲಿದೆ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12ರವರೆಗೆ. ಶುಭ ಸಂಖ್ಯೆ 2. ಶುಭ ಬಣ್ಣ ಬಿಳಿಯ ಬಣ್ಣ. ಶುಭ ದಿಕ್ಕು ಈಶಾನ್ಯ ದಿಕ್ಕು. ಈ ದಿನದ ಹೆಚ್ಚಿನ ಶುಭ ಫಲಕ್ಕಾಗಿ ನೀವು ಸ್ಫಟಿಕ ಮಾಲೆಯನ್ನು ಧಾರಣೆಯಿಂದ ಆರೋಗ್ಯ ವೃದ್ಧಿ, ಮಾನಸಿಕ ನೆಮ್ಮದಿಯ ಯೋಗ ನಿಮಗೆ ಪ್ರಾಪ್ತಿಯಾಗಲಿದೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಗುರುವಾರದ ದೈವಿಕ ಅನುಗ್ರಹ ಹಾಗೂ ನಿಮ್ಮ ರಾಶಿಯಾಧಿಪತಿ ಸೂರ್ಯದೇವನ ತೇಜಸ್ಸಿನ ಒಂದು ಸಮ್ಮಿಶ್ರಣದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಪ್ರಭಾವಶಾಲಿ ಹಾಗೂ ಆತ್ಮವಿಶ್ವಾಸಪೂರ್ಣ ಹಾಗೂ ಅಭಿವೃದ್ಧಿದಾಯಕವಾಗಿರಲಿದೆ. ನಿಮ್ಮ ನಾಯಕತ್ವದ ಗುಣ ಹಾಗೂ ಸಮಯೋಚಿತ ನಿರ್ಧಾರಗಳಿಗೆ ಗೌರವ, ಆಧಾರಗಳು ಲಭಿಸಲಿದೆ. ಗುರು ಹಿರಿಯರ ಸಕಾಲಿಕ ಆಶೀರ್ವಾದದಿಂದ ದೀರ್ಘಕಾಲದ ಪ್ರಮುಖ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಲಿದೆ. ಈ ದಿನದ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲಕರ ಹಾಗೂ ಪ್ರೋತ್ಸಾಹದಾಯಕ ವಾತಾವರಣವಿರತಕ್ಕಂಥ ದಿನ. ಮೇಲಧಿಕಾರಿಗಳಿಂದ ನಿಮ್ಮ ನಿರ್ವಹಣಾ ಶಕ್ತಿ
ಮತ್ತು ದಕ್ಷತೆಗೆ ಸೂಕ್ತ ಮನ್ನಣೆ ಸಿಗಲಿದ್ದು ಶುಭ ಫಲಗಳಿದೆ. ಆಡಳಿತ, ಸರಕಾರಿ ಹಾಗೂ ಶಿಕ್ಷಣ, ಹಣಕಾಸು, ಮಾರ್ಕೆಟಿಂಗ್ ಹಾಗೂ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿರುವ ಉದ್ಯೋಗಿಗಳಿಗೆ ನೂತನ ಪ್ರಗತಿದಾಯಕ ಹಾಗೂ ಶುಭ ಸುದ್ದಿಗಳು ಸಿಗತಕ್ಕಂತ ಒಂದು ಯೋಗವಿದೆ. ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಶ್ರೇಷ್ಠ ಲಾಭ ತರುವಂತ ದಿನವಾಗಲಿದೆ. ಶೈಕ್ಷಣಿಕ ಸಾಮಗ್ರಿಗಳು, ಪ್ರಕಾಶನ, ರಿಯಲ್ ಎಸ್ಟೇಟ್, ಆಭರಣ ಹಾಗೂ ಧಾರ್ಮಿಕ ವಸ್ತುಗಳ ವ್ಯಾಪಾರಸ್ಥರಿಗೆ ಅತ್ಯುತ್ತಮ ಒಂದು ವಹಿವಾಟು ಇರತಕ್ಕಂತ ದಿನ. ನೂತನ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಮತ್ತು ಒಪ್ಪಂದಗಳನ್ನು ಅಂತಿಮಗೊಳಿಸಲು ಸೂಕ್ತವಾದಂತಹ ಸಮಯ. ಆರ್ಥಿಕ ಒಂದು ಪರಿಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯು ಸಬಲ ಹಾಗೂ ವೃದ್ಧಿದಾಯಕವಾಗಿರಲಿದೆ. ನೂತನ ಮೂಲಗಳಿಂದ ಧನಾಗಮನ ಸುಗಮವಾಗಲಿದ್ದು ಬಾಕಿಯ ಹಣ ಕೈ ಸೇರುವಂತ ಯೋಗವಿದೆ. ಶುಭ ಕಾರ್ಯಗಳಾಗತಕ್ಕಂಥದ್ದು, ಭವಿಷ್ಯದ ದೀರ್ಘಕಾಲೀನ ಹೂಡಿಕೆಗಳು ಅಥವಾ ಗೃಹ ಸೌಕರ್ಯ ವೃದ್ಧಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಕುಟುಂಬದಲ್ಲಿ ಪ್ರೀತಿಯ ವಿಚಾರದಲ್ಲಿ ನೋಡುವುದಾದರೆ ಕುಟುಂಬದಲ್ಲಿ ಮಂಗಳಕರ ಹಾಗೂ ಉತ್ಸಾಹದಾಯಕ ವಾತಾವರಣ ಇರಲಿದ್ದು ತಂದೆ ಮತ್ತು ಹಿರಿಯರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಇರತಕ್ಕಂಥದ್ದು, ಪ್ರೀತಿ ಹಾಗೂ ಗೌರವ ಹೆಚ್ಚಾಗತಕ್ಕಂಥದ್ದು ಆಗಲಿದೆ. ಪ್ರೇಮಿಗಳಿಗೆ ಒಂದು ಮನಸ್ಸಿಗೆ ಉಲ್ಲಾಸ ತರುವಂತಹ ಒಂದು ತೃಪ್ತಿದಾಯಕವಾದಂತಹ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಅತ್ಯುತ್ತಮವಾಗಿದ್ದು ದೈಹಿಕ ಶಕ್ತಿ, ಮಾನಸಿಕ ಪ್ರಸನ್ನತೆ ಒಳ್ಳೆಯ ರೀತಿಯಿಂದ ಕಾಯ್ದುಕೊಳ್ಳಲಿದ್ದೀರಿ. ದಿನಪೂರ್ತಿ ಚೈತನ್ಯದಿಂದ ಇರಲು ದೈನಂದಿನ ಯೋಗ, ಪ್ರಾಣಾಯಾಮ ಹಾಗೂ ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಮಾಡಿಕೊಳ್ಳುವುದು ಉತ್ತಮ. ಈ ದಿನ ಜಂಕ್ ಫುಡ್ಗಳನ್ನು ದೂರ ಮಾಡಿ ಎಣ್ಣೆಯುಕ್ತ ಆಹಾರವನ್ನು ಸೇವನೆ ಮಾಡದೇ ಇರತಕ್ಕಂಥದ್ರಿಂದ ಆರೋಗ್ಯ ವೃದ್ಧಿ ಆಗಲಿದೆ. ಯೋಗ, ಧ್ಯಾನವನ್ನು ಮಾಡಿಕೊಳ್ಳಿ. ಇನ್ನು ರೈತಾಪಿ ವರ್ಗದವರಿಗೆ, ನಿಮ್ಮ ತೋಟಗಾರಿಕೆ ವಿಚಾರದಲ್ಲಿ ನಿರತರಾಗಿದ್ದಂಥವರಿಗೆ ಶುಭ ಫಲಗಳಿದೆ. ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಒಂದು ಶ್ರೇಷ್ಠ ಫಲ ಸಿಗಲಿದೆ. ಕೃಷಿ ಯಂತ್ರೋಪಕರಣಗಳ ಸದ್ಬಳಕೆ, ನೀರಾವರಿ ನಿರ್ವಹಣೆ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಮತ್ತು ಸೂಕ್ತ ಆದಾಯ ದೊರೆಯಲಿದೆ. ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಜ್ಞಾಪಕ ಶಕ್ತಿ ಇದ್ದು ಗ್ರಹಣ ಶಕ್ತಿ ವೃದ್ಧಿಯಾಗತಕ್ಕಂಥ ದಿನ. ಆಡಳಿತ, ಗಣಿತ, ವೈದ್ಯಕೀಯ, ತಂತ್ರಜ್ಞಾನ ಕಲಿಯತಕ್ಕಂಥ ವಿದ್ಯಾರ್ಥಿಗಳಿಗೆ ಇದನ್ನ ಶುಭ ಫಲಗಳಿದೆ. ಆದರೆ ಪರೀಕ್ಷೆಯ ಸಮಯದಲ್ಲಿ ನಿರ್ಲಕ್ಷ್ಯ ಮಾಡದೆ ಇದನ್ನ ಹೆಚ್ಚಿನ ಸಮಯವನ್ನು ಓದಿನ ಕಡೆಗೆ ತೊಡಗಿಸಿಕೊಳ್ಳಿ, ಸಾಧನೆಯನ್ನು ಮಾಡಿ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ನೀವು 28 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ರಾಯರ ಆರಾಧನೆ, ಗುರು ರಾಘವೇಂದ್ರರ ಸ್ಮರಣೆ ಪ್ರಾರ್ಥನೆಯೊಂದಿಗೆ ಈ ದಿನ ನಿಮಗೆ ಶುಭ ದೊರೆಯುವಂತಹ ಸಾಧ್ಯತೆ ಇದೆ. ಹಾಗೂ ವಿಶೇಷವಾಗಿ ಒಳ್ಳೆಯ ಒಂದು ಫಲಕ್ಕಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 7:30ರಿಂದ 9 ಗಂಟೆಯವರೆಗೆ. ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಗುರುವಾರದ ಗುರುಬಲದ ಆಶೀರ್ವಾದ ಹಾಗೂ ನಿಮ್ಮ ರಾಶಿಯಾಧಿಪತಿ ಬುಧನ ಬೌದ್ಧಿಕ ಸೂಕ್ಷ್ಮತೆಯ ಒಂದು ಸಮ್ಮಿಶ್ರಣದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಒಂದು ಪ್ರಸನ್ನತೆ, ಯಶಸ್ಸು ಹಾಗೂ ಬೌದ್ಧಿಕ ಪ್ರಗತಿಯಿಂದ ಕೂಡಿರಲಿದೆ. ನಿಮ್ಮ ವಿಶ್ಲೇಷಣಾತ್ಮಕ ಆಲೋಚನೆ ಹಾಗೂ ಸೌಮ್ಯ ಮಾತುಗಾರಿಕೆಗೆ ಗೌರವ ಸಿಗಲಿದೆ. ಗುರು ಹಿರಿಯರ ದಾರಿದೀಪದಂತಹ ಸಲಹೆಗಳು ದೀರ್ಘಕಾಲದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ತರತಕ್ಕಂಥ ದಿನ. ವೃತ್ತಿ ಮತ್ತು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ಹಾಗೂ ಪ್ರೋತ್ಸಾಹದಾಯಕ ವಾತಾವರಣವಿರಲಿದೆ. ಶಿಸ್ತು ಮತ್ತು ಬದ್ಧತೆಯಿಂದ ನಿರ್ವಹಿಸುವ ಕೆಲಸಕ್ಕೆ ಮೇಲಧಿಕಾರಿಗಳಿಂದ ಸೂಕ್ತ ಮನ್ನಣೆ ಸಿಗಲಿದೆ. ಐಟಿ ಕ್ಷೇತ್ರದಲ್ಲಿರತಕ್ಕಂಥ ಉದ್ಯೋಗಿಗಳಿಗೆ, ಲೆಕ್ಕಪತ್ರಗಳನ್ನು ಕರೆಕ್ಷನ್ ಮಾಡತಕ್ಕಂಥ ಉದ್ಯೋಗಿಗಳಿಗೆ, ಬ್ಯಾಂಕಿಂಗ್, ಆಡಳಿತ, ಶಿಕ್ಷಣ, ಬರವಣಿಗೆ ಹಾಗೂ ಸಂಶೋಧನಾ ರಂಗದಲ್ಲಿರುವ ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ಮತ್ತು ಪ್ರಗತಿಯ ಸುದ್ದಿಗಳು ಸಿಗತಕ್ಕಂಥ ದಿನ. ಇನ್ನು ಈ ದಿನ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭ ದೊರೆಯಲಿದ್ದು ನಿಮ್ಮ ಶೈಕ್ಷಣಿಕ ಸಾಮಗ್ರಿಗಳು, ಮುದ್ರಣ, ಕಮಿಷನ್ ಏಜೆನ್ಸಿ, ಆಭರಣ ಹಾಗೂ ಧಾರ್ಮಿಕ ಗ್ರಂಥಗಳ ವ್ಯಾಪಾರ ನಡೆಸುವವರಿಗೆ ಅತ್ಯುತ್ತಮ ವಹಿವಾಟು ನಡೆಯತಕ್ಕಂಥ ದಿನ. ಹೊಸ ಒಪ್ಪಂದಗಳಿಗೆ ಚಾಲನೆ ನೀಡಲು ಮತ್ತು ಹೂಡಿಕೆ ಯೋಜನೆಗಳಿಗೆ
ಪ್ರಶಸ್ತವಾದಂತಹ ದಿನ. ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯು ಸಬಲತೆಯಿಂದ ಕೂಡಿರಲಿದೆ, ತೃಪ್ತಿದಾಯಕವಾಗಿರಲಿದೆ. ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ವಸೂಲಾತಿಯಿಂದ ಧನಾಗಮನದ ಯೋಗವಿದ್ದು, ನಿಮ್ಮ ಭವಿಷ್ಯದ ಒಂದು ಉಳಿತಾಯ ಯೋಜನೆಗಳು ಮತ್ತು ಮಕ್ಕಳ ಶಿಕ್ಷಣ ಅಥವಾ ಧಾರ್ಮಿಕ ಮತ್ತು ಶುಭ ಕಾರ್ಯಗಳಿಗಾಗಿ ಹಣ ವಿನಿಯೋಗವಾಗಲಿದೆ. ಈ ದಿನ ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಇರಲಿದೆ. ಹಿರಿಯರ ಆಶೀರ್ವಾದ ಮತ್ತು ಕೌಟುಂಬಿಕ ಸೌಹಾರ್ದತೆ ಮನಸ್ಸಿಗೆ ಅಪಾರ ನೆಮ್ಮದಿಯನ್ನು ನೀಡಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ, ಪ್ರೀತಿ ಹಾಗೂ ಗೌರವ ಹೆಚ್ಚಾಗುವಂತಹ ದಿನ. ಪ್ರೇಮಿಗಳಿಗೆ ಮನಸ್ಸಿಗೆ ಸಂತಸ ತರುವಂತಹ ತೃಪ್ತಿದಾಯಕವಾದಂತಹ ದಿನವಾಗಲಿದೆ. ವಿಶೇಷವಾಗಿ ಒಳ್ಳೆಯ ಶುಭ ಫಲಗಳು ಸಿಗತಕ್ಕಂಥ ಒಂದು ಯೋಗ ಇರತಕ್ಕಂಥ ದಿನ ಮತ್ತು ತಂದೆ ತಾಯಿಯ ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಲಿದೆ. ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿದಂತೆ ಕಿಡ್ನಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು ಹಾಗೂ ನರದ ಸಮಸ್ಯೆಯನ್ನು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇರುವುದರಿಂದ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ವಾಹನ ಚಾಲನೆಯಲ್ಲಿ ತುಂಬ ಮುಖ್ಯವಾಗಿ ಜಾಗರೂಕತೆಯಿಂದ ಪ್ರಯಾಣವನ್ನು ಮಾಡಿ. ಇನ್ನು ಈ ದಿನದ ನಿಮ್ಮ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶುಭ ಫಲ. ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಶ್ರೇಷ್ಠ ಫಲ ಸಿಗಲಿದೆ. ನೀರಾವರಿಯ ಯೋಜನೆಗಳ ನಿರ್ವಹಣೆಯಾಗಲಿದೆ. ಕೃಷಿ ಭೂಮಿಯ ಅಭಿವೃದ್ಧಿ ಮಾಡುವಂತಹ ಯೋಗವಿದೆ ಹಾಗೂ ಕೋರ್ಟ್ ಕೇಸುಗಳ ವ್ಯಾಜ್ಯಗಳಿದ್ದಂತಲ್ಲಿ ಕೃಷಿಕರಿಗೆ ಶುಭ ಫಲ ದೊರೆಯುವಂತಹ ದಿನ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಒಂದು ಗ್ರಹಣ ಶಕ್ತಿ ಇದ್ದು ಓದಿನಲ್ಲಿ ಉತ್ತಮ ಸಾಧನೆ ಮಾಡತಕ್ಕಂತಹ ದಿನ. ವಿಶೇಷವಾಗಿ ಗುರು ಹಿರಿಯರ ಅನುಗ್ರಹದಿಂದ ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆ ಮಾಡಲಿದ್ದೀರಿ. ವಿದ್ಯೆಯಲ್ಲಿ ಒಳ್ಳೆಯ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳತಕ್ಕಂತಹ ದಿನ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ದುರ್ಗೆಯ ಆರಾಧನೆ ಹಾಗೂ ದುರ್ಗಾ ದೇವಿಯ ಪ್ರಾರ್ಥನೆ, ಪೂಜೆ, ಓಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ದೇವಿಯ ಆರಾಧನೆಯಿಂದ ಶುಭ ಫಲವಿದೆ. ಈ ದಿನ ನೀವು ಶಿವಲಿಂಗಕ್ಕೆ ಪೂಜೆ ಮಾಡಿಕೊಳ್ಳುವುದರಿಂದ ಶುಭ ಫಲವಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12ರವರೆಗೆ. ಶುಭ ಸಂಖ್ಯೆ 3, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ತುಲಾರಾಶಿಯವರಿಗೆ ಇಂದು ದೈವಿಕ ಜ್ಞಾನ ಮತ್ತು ನಿಮ್ಮ ರಾಶಿಯಾಧಿಪತಿ ಶುಕ್ರನ ಸೌಂದರ್ಯ ಸಾಮರಸ್ಯದ ಶುಭ ಸಮ್ಮಿಶ್ರಣದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಸುಖಕರ, ಶಾಂತಿಯುತ ಹಾಗೂ ಬೌದ್ಧಿಕ ಪ್ರಗತಿಯಿಂದ ಕೂಡಿರಲಿದೆ. ನಿಮ್ಮ ರಾಜತಾಂತ್ರಿಕ ಮಾತುಗಾರಿಕೆ ಹಾಗೂ ಸಮತೋಲನದ ನಡುವೆ ನುಡಿಗಳು ಸಮಾಜದಲ್ಲಿ ಒಳ್ಳೆಯ ಒಂದು ಶ್ರೇಷ್ಠ ಗೌರವ ತಂದುಕೊಡಲಿದೆ. ಗುರು ಹಿರಿಯರ ಸಕಾಲಿಕ ಆಶೀರ್ವಾದ ಮತ್ತು ಸಲಹೆಗಳು ವಿಶೇಷವಾಗಿ ಬಾಕಿ ಉಳಿದಿದ್ದಂತಹ ಕೆಲಸಗಳನ್ನು ಇದನ್ನು ನೀವು ಸುಲಭವಾಗಿ ಪೂರ್ಣಗೊಳಿಸಲು ನಿಮಗೆ ನೆರವಾಗಲಿದೆ. ಸ್ನೇಹಿತರೆ, ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ವಾತಾವರಣವು ಅನುಕೂಲಕರವಾಗಿದ್ದು ಪ್ರೋತ್ಸಾಹದಾಯಕವಾಗಿರಲಿದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಶುಭ ವಾರ್ತೆಗಳು ಬರತಕ್ಕಂತಹ ದಿನ. ಸೃಜನಶೀಲ ಆಲೋಚನೆಗಳಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಲಭಿಸಲಿದೆ. ನ್ಯಾಯಾಂಗ, ಹಣಕಾಸು, ಆಡಳಿತ ಕ್ಷೇತ್ರ, ಶಿಕ್ಷಣ ವ್ಯವಸ್ಥೆ, ವಿನ್ಯಾಸ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ಮತ್ತು ಸಫಲತೆ ಸಿಗತಕ್ಕಂಥ ದಿನ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭ ದೊರೆಯಲಿದೆ. ವಸ್ತ್ರೋದ್ಯಮದಲ್ಲಿ ಆಭರಣ, ಸೌಂದರ್ಯ ಹಾಗೂ ಶೈಕ್ಷಣಿಕ ಸಾಮಗ್ರಿಗಳು ಮತ್ತು ಕಮಿಷನ್ ಏಜೆನ್ಸಿ ನಡೆಸುವವರಿಗೆ ಶ್ರೇಷ್ಠ ವಹಿವಾಟು ನಡೆಯತಕ್ಕಂಥ ದಿನ. ಹೊಸ ಒಪ್ಪಂದಗಳಿಗೆ ಚಾಲನೆ ನೀಡಲು ಮತ್ತು ವಿಸ್ತರಣೆಗೆ ಸೂಕ್ತ ದಿನವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯು ತೃಪ್ತಿದಾಯಕವಾಗಿರಲಿದೆ. ಹಳೆಯ ಹೂಡಿಕೆಗಳಿಂದ ಧನಾಗಮನ ಸುಗಮವಾಗಲಿದ್ದು ಬಾಕಿಯ ಹಣ ಕೈ ಸೇರುವಂತಹ ಸಾಧ್ಯತೆ ಇರತಕ್ಕಂತಹ ದಿನ. ಕೌಟುಂಬಿಕ ಸೌಕರ್ಯ ವೃದ್ಧಿಯಾಗಲಿದೆ. ಧಾರ್ಮಿಕ ಶುಭ ಕಾರ್ಯಗಳು ಹಾಗೂ ಭವಿಷ್ಯದ ಉಳಿತಾಯ ಯೋಜನೆಗಳಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗುವಂತಹ ದಿನ. ಇನ್ನು ಈ ದಿನ ವಿಶೇಷವಾಗಿ ನಿಮಗೆ ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ಒಂದು ವಾತಾವರಣ ನೆಲೆಸುವಂತಹ ದಿನ. ಮನೆಯ ಹಿರಿಯರ ಸಂಪೂರ್ಣ ಬೆಂಬಲ ಮತ್ತು
ನಿಮ್ಮ ನಿರ್ಧಾರಗಳಿಗೆ ಒಳ್ಳೆಯ ಒಂದು ಶುಭ ಫಲ ಸಿಗತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಇರಲಿದೆ. ಪ್ರೀತಿ ಮತ್ತು ಗೌರವ ಹೆಚ್ಚಾಗುವಂತಹ ದಿನ. ಪ್ರೇಮಿಗಳಿಗೆ ಮನಸ್ಸಿಗೆ ಉಲ್ಲಾಸ ದೊರೆಯುವಂತಹ ದಿನ. ತೃಪ್ತಿದಾಯಕ ಹಾಗೂ ಸುಂದರ ದಿನವಾಗಲಿದೆ. ಆರೋಗ್ಯವು ಅತ್ಯುತ್ತಮವಾಗಿದ್ದು ದೈಹಿಕ ಶಕ್ತಿ, ಮಾನಸಿಕ ಪ್ರಸನ್ನತೆ ಕಾಯ್ದುಕೊಳ್ಳಲಿದ್ದೀರಿ. ದೈನಂದಿನ ಯೋಗ, ಧ್ಯಾನ ಹಾಗೂ ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಮಾಡುವುದು ದಿನಪೂರ್ತಿ ಲವಲವಿಕೆಯಿಂದ ಇರಲು ನಿಮಗೆ ನೆರವಾಗಲಿದೆ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮಕ್ಕೆ ತಕ್ಕ ಶ್ರೇಷ್ಠ ಫಲ ಸಿಗಲಿದೆ. ಹೂವು, ಹಣ್ಣು, ವಾಣಿಜ್ಯ ಬೆಳೆಗಾರರು ಹಾಗೂ ನೀರಾವರಿ ಆಧಾರಿತ ಕೃಷಿಕರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ವಾತಾವರಣ ಹಾಗೂ ಒಳ್ಳೆಯ ಧಾರಣೆ ದೊರೆಯುವ ಸೂಕ್ತ ಆದಾಯ ದೊರೆಯುವಂತಹ ಯೋಗವಿದೆ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿರಲಿದೆ. ವಾಣಿಜ್ಯ, ಕಲೆ, ವಿನ್ಯಾಸ, ಕಾನೂನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಕಠಿಣ ಅಭ್ಯಾಸದಿಂದ ಶ್ರೇಷ್ಠ ಫಲಿತಾಂಶ ಲಭಿಸತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ, ಈ ದಿನ ವಿಶೇಷವಾಗಿ ಸ್ಕಂದಾಯ ನಮಃ ಎಂಬ ಜಪವನ್ನು ಮಾಡಿಕೊಳ್ಳಿ. ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷವಾಗಿ ಪ್ರಾರ್ಥನೆ, ಪೂಜಾದಿಗಳನ್ನು ಸಮರ್ಪಣೆ ಮಾಡಿಕೊಳ್ಳಿ. ಸ್ಕಂದಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನ ವಿಶೇಷವಾಗಿ ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12ರಿಂದ 1:30ರವರೆಗೆ. ಶುಭ ಸಂಖ್ಯೆ 6. ಶುಭ ಬಣ್ಣ ಕೆನೆಯ ಬಣ್ಣ. ಶುಭ ದಿಕ್ಕು ಈಶಾನ್ಯ ದಿಕ್ಕು. ಶುಭವಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಗುರುವಾರದ ಶುಭ ಅನುಗ್ರಹ ಹಾಗೂ ನಿಮ್ಮ ರಾಶಿಯಾಧಿಪತಿ ಮಂಗಳನ ತೇಜಸ್ಸಿನಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಉತ್ಸಾಹದಾಯಕ, ಸಫಲ ಹಾಗೂ ಆಶಾದಾಯಕವಾಗಿರಲಿದೆ. ಗುರು ಹಿರಿಯರ ದಾರಿದೀಪದಂತಹ ಸಲಹೆಗಳು ದೀರ್ಘಕಾಲದ ಸಮಸ್ಯೆಗಳಿಗೆ ಸುಲಭ ಪರಿಹಾರ ತಂದುಕೊಡಲಿದೆ. ನಿಮ್ಮ ಸಂಕಲ್ಪ ಬಲ ಹಾಗೂ ಆತ್ಮವಿಶ್ವಾಸದಿಂದ ಕಠಿಣ ಕಾರ್ಯಗಳನ್ನು ಪೂರ್ಣಗೊಳಿಸಿ ಗೌರವ ಪಡೆಯುವಂತಹ ದಿನ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲಕರ ಹಾಗೂ ಪ್ರೋತ್ಸಾಹದಾಯಕ ವಾತಾವರಣವಿರತಕ್ಕಂಥ ದಿನ. ಮೇಲಧಿಕಾರಿಗಳಿಂದ ನಿಮ್ಮ ಕಾರ್ಯಕ್ಷಮತೆ ಹಾಗೂ ಶ್ರಮಕ್ಕೆ ಸೂಕ್ತ ಮೆಚ್ಚುಗೆ ಲಭಿಸಲಿದೆ. ಸಂಶೋಧನೆ, ಆಡಳಿತ, ರಕ್ಷಣೆ, ವೈದ್ಯಕೀಯ, ಹಣಕಾಸು ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿರುವ ಉದ್ಯೋಗಿಗಳಿಗೆ ನೂತನ ಅವಕಾಶಗಳು ಸಿಗತಕ್ಕಂಥ ಯೋಗವಿದೆ. ಹಾಗೂ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ವಿಶೇಷವಾಗಿ ಸಫಲತೆಯ ದಿನವಾಗಿದ್ದು ಆಕರ್ಷಕ ಧನ ಲಾಭ ದೊರೆಯಲಿದೆ. ರಿಯಲ್ ಎಸ್ಟೇಟ್, ಯಂತ್ರೋಪಕರಣಗಳು, ಶೈಕ್ಷಣಿಕ ಸಾಮಗ್ರಿಗಳು, ಆಭರಣ ಹಾಗೂ ಧಾರ್ಮಿಕ ವಸ್ತುಗಳ ವ್ಯಾಪಾರಸ್ಥರಿಗೆ ಶ್ರೇಷ್ಠ ವಹಿವಾಟು ನಡೆಯತಕ್ಕಂಥ ದಿನ. ನೂತನ ಹೂಡಿಕೆ ಯೋಜನೆಗಳಿಗೆ ಚಾಲನೆ ನೀಡಲು ಈ ದಿನ ಸೂಕ್ತವಾದಂತಹ ಸಮಯ. ಆರ್ಥಿಕ ಪರಿಸ್ಥಿತಿಯು ಅತ್ಯಂತ ವೃದ್ಧಿದಾಯಕವಾಗಲಿದೆ. ಹಳೆಯ ಹೂಡಿಕೆಗಳಿಂದ ಅಥವಾ ವೃತ್ತಿಪರ ಶ್ರಮದಿಂದ ಧನಾಗಮನ ಸುಗಮವಾಗಲಿದ್ದು ಬಾಕಿಯ ಹಣ ವಸೂಲಾಗುವಂತಹ ಸಾಧ್ಯತೆ ಇರತಕ್ಕಂಥ ದಿನ. ಭವಿಷ್ಯದ ಉಳಿತಾಯ ಯೋಜನೆಗಳು, ಭೂಮಿ, ಆಸ್ತಿ ಅಭಿವೃದ್ಧಿ ಅಥವಾ ಶುಭ ಕಾರ್ಯಗಳಿಗಾಗಿ ಈ ದಿನ ಧನಾತ್ಮಕ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಆದಷ್ಟು ಹಣದ ಬಗ್ಗೆ ಜಾಗರೂಕರಾಗಿರಿ, ಮುಂದುವರಿಯಿರಿ. ಇನ್ನು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ನೆಲೆಸಲಿದೆ. ಮನೆಯ ಹಿರಿಯರು ಹಾಗೂ ಸಹೋದರರ ಸಂಪೂರ್ಣ ಬೆಂಬಲ ನಿಮ್ಮ ನಿರ್ಧಾರಗಳಿಗೆ ಸಿಗಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ, ಪ್ರೀತಿ ಮತ್ತು ಗೌರವ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಮನಸ್ಸಿಗೆ ಉಲ್ಲಾಸ ತರುವಂತಹ ತೃಪ್ತಿದಾಯಕ ದಿನವಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಅತ್ಯುತ್ತಮವಾಗಿದ್ದು ದೈಹಿಕ ಶಕ್ತಿ ಹಾಗೂ ಚೈತನ್ಯ ಕಾಯ್ದುಕೊಳ್ಳಲಿದ್ದೀರಿ. ದೈನಂದಿನ ಯೋಗ, ಪ್ರಾಣಾಯಾಮ ಹಾಗೂ ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಮಾಡುವುದರಿಂದ ದಿನಪೂರ್ತಿ ಲವಲವಿಕೆಯಿಂದ ಇರಲು ಸಾಧ್ಯವಾಗಲಿದೆ. ಆದಷ್ಟು ಜಂಕ್ ಫುಡ್ಗಳನ್ನು ದೂರ ಮಾಡಿ ಸಾತ್ವಿಕ ಆಹಾರ ಸೇವನೆ ಮಾಡಿ. ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿರಂತರ ಶ್ರಮಕ್ಕೆ ತಕ್ಕ ಶ್ರೇಷ್ಠ ಫಲ ಸಿಗಲಿದೆ. ಭೂ ಅಭಿವೃದ್ಧಿ ಹಾಗೂ ನೀರಾವರಿ ಯೋಜನೆಗಳು, ಕೃಷಿ ಯಂತ್ರೋಪಕರಣಗಳ ಬಳಕೆ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ದೊರೆಯುವಂತಹ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ
ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ, ಗ್ರಹಣ ಶಕ್ತಿ, ಏಕಾಗ್ರತೆ ಅತ್ಯುತ್ತಮವಾಗಿರಲಿದೆ. ವೈದ್ಯಕೀಯ, ಇಂಜಿನಿಯರಿಂಗ್, ಆಡಳಿತ, ಗಣಿತ, ಸ್ಪರ್ಧಾತ್ಮಕ ವಿಚಾರಗಳಲ್ಲಿ ವಿದ್ಯೆಯನ್ನು ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭ ಫಲಗಳಿದೆ. ಹಾಗೂ ವಿದ್ಯಾರ್ಥಿಗಳು ಈ ದಿನ ಕಠಿಣ ಅಭ್ಯಾಸವನ್ನು ಮಾಡಬೇಕಾದಂತಹ ದಿನ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯ ಆರಾಧನೆ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಸ್ನೇಹಿತರೆ, ಶುಭ ಫಲಕ್ಕಾಗಿ ಈ ದಿನ ತುಪ್ಪದ ಒಂದು ದೀಪವನ್ನು ಹಚ್ಚಿ ಮಹಾಲಕ್ಷ್ಮಿಯ ವಿಗ್ರಹಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಶುಭ ಫಲವಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9ರಿಂದ 10:30ರವರೆಗೆ. ಶುಭ ಸಂಖ್ಯೆ 3. ಶುಭ ಬಣ್ಣ ನೇರಳೆ ಬಣ್ಣ. ಶುಭ ದಿಕ್ಕು ಪೂರ್ವ ದಿಕ್ಕು. ಶುಭವಾಗಲಿ. ಧನುಸು ರಾಶಿ. ಧನುಸು ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿಯಾದ ಗುರುದೇವನಿಗೆ ಮೀಸಲಾದಂತಹ ಗುರುವಾರವಾದ್ದರಿಂದ ದೈವಿಕ ಅನುಗ್ರಹವಿರಲಿದೆ. ಜ್ಞಾನ ವೃದ್ಧಿಯಾಗಲಿದೆ. ಅಪಾರ ಆತ್ಮವಿಶ್ವಾಸ ಮೂಡತಕ್ಕಂಥ ದಿನ. ಮನಸ್ಸಿನಲ್ಲಿ ಸುಪ್ತವಾಗಿದ್ದಂತಹ ಒಂದು ಸತ್ಸಂಕಲ್ಪಗಳು ಈಡೇರತಕ್ಕಂಥ ಒಂದು ಯೋಗವಿದೆ. ಗುರು ಹಿರಿಯರ ಆಶೀರ್ವಾದದ ಬಲದಿಂದ ಕಠಿಣ ಕಾರ್ಯಗಳನ್ನು ಲೀಲಾಜಾಲವಾಗಿ ಪೂರ್ಣಗೊಳಿಸಲಿದ್ದೀರಿ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ವರ್ಚಸ್ಸು ವೃದ್ಧಿಯಾಗತಕ್ಕಂಥ ಒಂದು ಯೋಗ ಇರತಕ್ಕಂಥ ದಿನ. ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕಾರ್ಯಕ್ಷೇತ್ರದಲ್ಲಿ ವಾತಾವರಣವು ಅತ್ಯಂತ ಅನುಕೂಲಕರ ಹಾಗೂ ಉತ್ತೇಜನಕಾರಿಯಾಗಿರಲಿದೆ. ನಿಮ್ಮ ದೀರ್ಘಕಾಲದ ಅನುಭವ, ಜ್ಞಾನ ಮತ್ತು ಬದ್ಧತೆಗೆ ಮೇಲಧಿಕಾರಿಗಳಿಂದ ಸೂಕ್ತ ಮನ್ನಣೆ ಹಾಗೂ ನೂತನ ಜವಾಬ್ದಾರಿಗಳು ಸಿಗತಕ್ಕಂಥ ಸಾಧ್ಯತೆ ಇದೆ. ಶಿಕ್ಷಣ, ಆಡಳಿತ, ಕಾನೂನು, ಉಪನ್ಯಾಸ, ಹಣಕಾಸು ಹಾಗೂ ಸಲಹಾ ರಂಗದಲ್ಲಿರುವ ಉದ್ಯೋಗಿಗಳಿಗೆ ಶುಭ ವಾರ್ತೆಗಳು ಲಭಿಸತಕ್ಕಂಥ ದಿನ. ವ್ಯಾಪಾರಸ್ಥರಿಗೆ ಆಕರ್ಷಕ ಧನ ಲಾಭ ದೊರೆಯಲಿದೆ. ಶೈಕ್ಷಣಿಕ ಸಂಸ್ಥೆಗಳು, ಗ್ರಂಥ ಪ್ರಕಾಶನ, ಧಾರ್ಮಿಕ ವಸ್ತುಗಳು, ಆಭರಣ ಹಾಗೂ ಹೂಡಿಕೆ ವ್ಯವಹಾರ ನಡೆಸತಕ್ಕಂಥವರಿಗೆ ಶ್ರೇಷ್ಠ ವಹಿವಾಟು ನಡೆಯಲಿದೆ. ನೂತನ ಯೋಜನೆಗಳನ್ನು ಪ್ರಾರಂಭಿಸಲು ಮತ್ತು ಒಪ್ಪಂದಗಳನ್ನು ಅಂತಿಮಗೊಳಿಸಲು ಅತ್ಯಂತ ಪ್ರಶಸ್ತವಾದಂತಹ ದಿನ. ಇನ್ನು ಈ ದಿನದ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡುವುದಾದರೆ, ಆರ್ಥಿಕ ಪರಿಸ್ಥಿತಿಯು ಅತ್ಯಂತ ಸಬಲ ಹಾಗೂ ತೃಪ್ತಿದಾಯಕವಾಗಿರಲಿದೆ. ಹಳೆಯ ಹೂಡಿಕೆಗಳಿಂದ ಧನಾಗಮನ ಸುಗಮವಾಗಲಿದ್ದು, ಬಾಕಿ ಧನಾತ್ಮಕವಾಗಿ ವಸೂಲಾಗಲಿದೆ. ಭವಿಷ್ಯದ ಉಳಿತಾಯ ಯೋಜನೆಗಳು, ಧಾರ್ಮಿಕ ಮತ್ತು ಮಂಗಳ ಕಾರ್ಯಗಳು ಹಾಗೂ ಶುಭ ವೆಚ್ಚಗಳಿಗಾಗಿ ಧನ ವಿನಿಯೋಗವಾಗತಕ್ಕಂಥ ದಿನ. ಈ ದಿನ ಹಣವನ್ನು ಉಳಿತಾಯ ಮಾಡಿಕೊಳ್ಳಿ. ಒಳ್ಳೆಯ ಇದರಲ್ಲಿ ಹೂಡಿಕೆಯನ್ನು ಮಾಡಿಕೊಳ್ಳಿ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಪ್ರಶಾಂತ ವಾತಾವರಣ ನೆಲೆಸತಕ್ಕಂಥ ಸಾಧ್ಯತೆ ಇದೆ. ಮನೆಯಲ್ಲಿ ಹಿರಿಯರ ಮತ್ತು ಗುರುಗಳ ಸಾನ್ನಿಧ್ಯ ಅಥವಾ ಆಶೀರ್ವಾದ ನೆಮ್ಮದಿಯನ್ನು ತಂದುಕೊಡಲಿದೆ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ, ಪರಸ್ಪರ ಗೌರವ ಹಾಗೂ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ತೃಪ್ತಿದಾಯಕ ಹಾಗೂ ಸುಂದರವಾದಂತಹ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಅತ್ಯುತ್ತಮವಾಗಿದ್ದು, ದೈಹಿಕ ಶಕ್ತಿ ಹಾಗೂ ಮಾನಸಿಕ ಉಲ್ಲಾಸ ದೊರೆಯುವಂತಹ ದಿನ. ದೈನಂದಿನ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಸರಿಯಾಗಿ ಮಾಡಿಕೊಳ್ಳಿ. ಸಾತ್ವಿಕ ಆಹಾರ ಸೇವನೆ ಮಾಡಿ ಹಾಗೂ ದಿನಪೂರ್ತಿ ಲವಲೇವಿಕೆಯಿಂದ ಇರಲು ಸಾಧ್ಯವಾಗಲಿದೆ. ಸ್ನೇಹಿತರೆ, ನೀವು ಕೃಷಿಕರಾಗಿದ್ದಲ್ಲಿ ಕೃಷಿಕರಿಗೆ ಈ ದಿನ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರೇಷ್ಠ ಫಲವಿದೆ. ಆದರೆ ಬೆಳೆದಂಥ ಬೆಳೆಗಳನ್ನು ವಿಶೇಷವಾಗಿ ಒಳ್ಳೆಯ ರೀತಿಯಲ್ಲಿ ಸಂರಕ್ಷಣೆ ಮಾಡಿಕೊಳ್ಳಿ. ಸಣ್ಣ ಪುಟ್ಟ ನಷ್ಟಗಳುಂಟಾಗುವಂಥ ಸಾಧ್ಯತೆಯೂ ಇದೆ. ಕ್ರಿಮಿ ಕೀಟಗಳಿಂದಾಗಿ ನಷ್ಟವಾಗಬಹುದು. ಎಚ್ಚರ ಮಾಡಿಕೊಳ್ಳಿ. ಹಾಗೂ ಅತ್ಯುತ್ತಮ ಧಾರಣೆಯು ದೊರೆಯುವಂಥ ಯೋಗವಿದೆ. ಅದಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಇನ್ನು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಶುಭ ಫಲಗಳಿದೆ. ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನು ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳತಕ್ಕಂಥ ದಿನ. ಒಳ್ಳೆಯ ದೇವರ ಅನುಗ್ರಹವಿದೆ. ವಿದ್ಯೆಯಲ್ಲಿ ಶುಭ ಫಲಗಳು ದೊರೆಯುವಂಥ ಸಾಧ್ಯತೆ ಇರತಕ್ಕಂಥ ದಿನ ಮತ್ತು ನಿಮ್ಮ ಅಭ್ಯಾಸದಿಂದ ಶ್ರೇಷ್ಠ ಫಲಿತಾಂಶಗಳು ಲಭಿಸತಕ್ಕಂಥ ಯೋಗವಿದೆ. ಈ ದಿನ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಾಶ್ಯಾಧಿಪತಿಯ ದಿನವಾದ್ದರಿಂದ ದಕ್ಷಿಣಾಮೂರ್ತಿ ಆರಾಧನೆ ಮಾಡಿಕೊಳ್ಳಿ. ಶಿರಡಿ ಸಾಯಿಬಾಬರ ಪ್ರಾರ್ಥನೆ, ಆರಾಧನೆ, ಪೂಜೆ ಹಾಗೂ ಶುಭ ಫಲಕ್ಕಾಗಿ ವಿಶೇಷವಾಗಿ ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಿ ಶುಭ ಫಲಗಳ ಸಾಧ್ಯತೆ ಇರತಕ್ಕಂತಹ ಯೋಗಗಳಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ 10:45ರವರೆಗೆ. ಶುಭ ಸಂಖ್ಯೆ 7. ಶುಭ ಬಣ್ಣ ಕೇಸರಿ ಬಣ್ಣ. ಶುಭ ದಿಕ್ಕು ವಾಯವ್ಯ ದಿಕ್ಕು. ಶುಭವಾಗಲಿ. ಮಕರ ರಾಶಿ.
ಮಕರ ರಾಶಿಯವರಿಗೆ ಇಂದು ಗುರುವಾರದ ದೈವಿಕ ಆಶೀರ್ವಾದ ಹಾಗೂ ನಿಮ್ಮ ರಾಶಿಯಾಧಿಪತಿ ಶನಿದೇವನ ಶಿಸ್ತುಬದ್ಧತೆಗಳ ಸಮ್ಮಿಶ್ರಣದಿಂದಾಗಿ ಈ ದಿನವು ಅತ್ಯಂತ ಕಾರ್ಯಸಾಧಕ, ಪ್ರಶಾಂತ ಹಾಗೂ ಯಶಸ್ವಿಯಾಗಿರಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತಹ ಮಹತ್ವದ ಕೆಲಸಗಳನ್ನು ಶ್ರದ್ಧೆಯಿಂದ ಪೂರ್ಣಗೊಳಿಸುವಂತಹ ಸಾಧ್ಯತೆ ಇರತಕ್ಕಂತಹ ದಿನ. ಹಿರಿಯರು ಮತ್ತು ಅನುಭವಿಗಳ ಸಕಾಲಿಕ ಒಂದು ಸಲಹೆಗಳು ನಿಮ್ಮ ನಿರ್ಧಾರಗಳಿಗೆ ಶಕ್ತಿ ತುಂಬಲಿದ್ದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತಕ್ಕಂಥ ದಿನ. ವ್ಯಾಪಾರ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ಹಾಗೂ ಪ್ರೋತ್ಸಾಹದಾಯಕ ವಾತಾವರಣವಿರಲಿದ್ದು ನಿಮ್ಮ ಕರ್ತವ್ಯ ನಿಷ್ಠೆ ಮತ್ತು ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಸೂಕ್ತನೆ ಮನ್ನಣೆ ಲಭಿಸತಕ್ಕಂಥ ದಿನ. ಆಡಳಿತ, ನಿರ್ಮಾಣ, ರಿಯಲ್ ಎಸ್ಟೇಟ್, ಹಣಕಾಸು, ನ್ಯಾಯಾಂಗ ಹಾಗೂ ತಾಂತ್ರಿಕ ಕ್ಷೇತ್ರ ಈ ಎಲ್ಲ ವಿಚಾರಗಳಲ್ಲಿ ಕೆಲಸ ಮಾಡತಕ್ಕಂಥ ಉದ್ಯೋಗಿಗಳಿಗೆ ಶುಭ ವಾರ್ತೆಗಳು ಬರತಕ್ಕಂಥದ್ದು, ಉನ್ನತಿಯ ಅವಕಾಶಗಳು ಸಿಗತಕ್ಕಂಥದ್ದು ಆಗಲಿದೆ. ವ್ಯಾಪಾರಿಗಳಿಗೆ ಶ್ರೇಷ್ಠ ಲಾಭವಿದೆ. ನೀವು ಮಾಡತಕ್ಕಂಥ ಸ್ಥಿರ ಆಸ್ತಿಯ ವ್ಯಾಪಾರಗಳು ಹಾಗೂ ಲೋಹ, ಯಂತ್ರೋಪಕರಣಗಳು, ಶೈಕ್ಷಣಿಕ ಸಾಮಗ್ರಿಗಳು, ಆಭರಣ ಹಾಗೂ ಧಾರ್ಮಿಕ ವಸ್ತುಗಳ ವ್ಯಾಪಾರ ನಡೆಸುವವರಿಗೆ ಅತ್ಯಂತ ಒಂದು ವಹಿವಾಟು ಶುಭಕರವಾಗಿರಲಿದೆ. ಇನ್ನು ಒಪ್ಪಂದಗಳಿಗೆ ಸಹಿ ಹಾಕಲು, ಹೂಡಿಕೆಗಳಿಗೆ ಮಾಡಲು ವಿಶೇಷವಾಗಿ ತುಂಬ ಎಚ್ಚರಿಕೆಯಿಂದ ಮಾಡಿಕೊಳ್ಳಿ. ವಿಶೇಷವಾಗಿ ಕಾಗದ ಪತ್ರಗಳ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆ ಮಾಡಿ. ಸಣ್ಣ ಪುಟ್ಟ ತಪ್ಪಿನಿಂದ ದೊಡ್ಡ ನಷ್ಟ ಉಂಟಾಗಬಹುದು, ಎಚ್ಚರಿಕೆ ಇರಲಿ. ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿದ್ದು ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ಈ ದಿನ ಬರದೇ ಇರತಕ್ಕಂಥದ್ದು ಸ್ವಲ್ಪ ಹಣದ ಸಮಸ್ಯೆಗಳನ್ನು ಕೊಡಬಹುದು. ಆದಷ್ಟು ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ಮಾಡಿ. ಯಾರಿಗೂ ಸಾಲ ಕೊಡುವಂಥದ್ದು, ಸಾಲ ತೆಗೆದುಕೊಳ್ಳುವಂಥದ್ದನ್ನು ಮಾಡಿಕೊಳ್ಳಬೇಡಿ. ಕಾಗದ ಪತ್ರಗಳ ವಿಚಾರದಲ್ಲೂ ಎಚ್ಚರಿಕೆಯಿಂದ ಮಾಡಿ. ಬ್ಯಾಂಕಿಂಗ್ ವ್ಯವಹಾರ ಕ್ಷೇತ್ರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಇರಲಿದ್ದು ಹಿರಿಯರ ಆಶೀರ್ವಾದ ಹಾಗೂ ಕುಟುಂಬದ ಸದಸ್ಯರ ಸಕಾಲಿಕ ಬೆಂಬಲ ಸಿಗುವಂತ ಯೋಗವಿದೆ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ, ಪ್ರೀತಿ ಮತ್ತು ಪರಸ್ಪರ ಗೌರವ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಮನಸ್ಸಿಗೆ ಸಂತಸ ತರುವಂತಹ ಒಂದು ಶುಭ ಫಲಗಳು ಪ್ರಾಪ್ತಿಯಾಗುವಂತಹ ಯೋಗವಿದೆ. ಈ ದಿನ ಕುಟುಂಬದಲ್ಲಿ ಒಂದು ಒಳ್ಳೆಯ ಮಂಗಳ ಕಾರ್ಯಗಳ ಚಿಂತನೆ, ಶುಭ ಕಾರ್ಯಗಳಾಗತಕ್ಕಂಥದ್ದು, ಸಂತತಿಯ ವಿಚಾರದಲ್ಲಿ ಶುಭ ವಾರ್ತೆಗಳು ಬರತಕ್ಕಂಥದ್ದೆಲ್ಲ ಯೋಗ ಇರತಕ್ಕಂಥ ದಿನ. ಆರೋಗ್ಯದಲ್ಲಿ ಈ ದಿನ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡಲಿದೆ. ಶೀತ, ಕಫ, ಜ್ವರದಂತಹ ಅನಾರೋಗ್ಯಗಳು ಕಾಡಬಹುದು. ಸಾತ್ವಿಕ ಆಹಾರ ಸೇವನೆ ಹಾಗೂ ಗ್ಯಾಸ್ಟ್ರಿಕ್ಕಿನಂತಹ ಅನಾರೋಗ್ಯಗಳಿಂದಾಗಿ ಸ್ವಲ್ಪ ಮಾನಸಿಕ ಕಿರಿಕಿರಿಯಾಗಬಹುದು. ತುಂಬ ಎಚ್ಚರಿಕೆಯನ್ನು, ಒಳ್ಳೆಯ ಆಹಾರವನ್ನು, ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವನೆ ಮಾಡಿ. ಇನ್ನು ಈ ದಿನದ ನಿಮ್ಮ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಬೆಳೆದಂತ ಬೆಳೆಗಳು ನಷ್ಟ ಉಂಟಾಗುವಂತ ಸಾಧ್ಯತೆ ಇದೆ. ತುಂಬ ಎಚ್ಚರಿಕೆಯನ್ನು ತಂದುಕೊಳ್ಳಿ. ನೀರಾವರಿ ವಿಚಾರದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳಿಗೆ ಗುರಿಯಾಗಲಿದ್ದೀರಿ ಹಾಗೂ ಬೆಳೆಗಾರರಿಗೆ ವಿಶೇಷವಾಗಿ ಬೆಳೆದಂತ ಬೆಳೆಗಳು ಕ್ರಿಮಿಕೀಟಗಳಿಂದಾಗಿ ನಾಶ ಉಂಟಾಗುವಂತ ಸಾಧ್ಯತೆ ಹಾಗೂ ತುಂಬ ಕೃಷಿಕರು ಇದನ್ನ ಎಲ್ಲ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಒಂದು ಕಿರಿಕಿರಿಗಳಾಗಬಹುದು. ಮಾನಸಿಕ ಗೊಂದಲ, ಯಾವ ವಿಚಾರದಲ್ಲಿ ಕಲಿಯುವಂಥದ್ದು ಬೇಡ ಎನ್ನುವಂಥದ್ರಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗುವಂಥದ್ದಾಗಬಹುದು. ಆದಷ್ಟು ವಿದ್ಯಾರ್ಥಿಗಳು ಏಕಾಗ್ರತೆಯನ್ನು ಮಾಡಿಕೊಳ್ಳಿ. ಗುರು ಹಿರಿಯರ ಸಲಹೆ ಸೂಚನೆಗಳೊಂದಿಗೆ ಮುಂದುವರಿದಲ್ಲಿ ಶುಭ ಫಲಗಳಿದೆ. ಈ ದಿನದ ವಿಶೇಷವಾಗಿ ನಿಮ್ಮ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಈ ದಿನ ಗಣಪತಿಯ ಆರಾಧನೆ ಮಾಡಿ, ಗಣಪತಿಯ ವಿಗ್ರಹಕ್ಕೆ ಅಭಿಷೇಕಗಳನ್ನು ಮಾಡಿಸಿಕೊಳ್ಳಿ, ಅರ್ಚನೆಯನ್ನು ಮಾಡಿ, ದೂರ್ವೆಯನ್ನು ಸಮರ್ಪಣೆ ಮಾಡಿ ಹಾಗೂ ವಿಶೇಷವಾಗಿ ಒಳ್ಳೆಯ ಒಂದು ದೇಹದಲ್ಲಿ ಪಾಸಿಟಿವ್ ಎನರ್ಜಿಗಾಗಿ ನೀವು ಸ್ಫಟಿಕ ಮಾಲೆಯನ್ನು ಧರಿಸಿಕೊಳ್ಳಬಹುದು. ಶುಭ ಫಲಗಳಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12ರಿಂದ 1:30ರವರೆಗೆ. ಶುಭ ಸಂಖ್ಯೆ 8, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಶುಭವಾಗಲಿ. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಹಾಜ್ಞಾನದ ಶುಭ ಪ್ರಭಾವ ಹಾಗೂ ನಿಮ್ಮ ರಾಶಿಯಾಧಿಪತಿ ಶನಿದೇವನ ಸಂಶೋಧನಾತ್ಮಕ ಚಿಂತನೆಗಳ ಸಮ್ಮಿಶ್ರಣದಿಂದಾಗಿ ದಿನವು ಅತ್ಯಂತ ವೈಜ್ಞಾನಿಕ, ಪ್ರಗತಿದಾಯಕ ಹಾಗೂ ಆಶಾದಾಯಕವಾಗಿರಲಿದೆ. ನೂತನ ವಿಷಯಗಳನ್ನು ಕಲಿಯುವ ಹಾಗೂ ಜ್ಞಾನ ವಿಸ್ತರಿಸಿಕೊಳ್ಳುವ ತೀವ್ರ ಆಸಕ್ತಿ ಮೂಡಲಿದೆ. ನಿಮ್ಮ ನೈಪುಣ್ಯತೆ ಹಾಗೂ ವಿಶಿಷ್ಟ ಕಾರ್ಯಶೈಲಿಗೆ ಗುರು ಹಿರಿಯರಿಂದ ಪ್ರಶಂಸೆ ಹಾಗೂ ಮಾರ್ಗದರ್ಶನ ಲಭಿಸತಕ್ಕಂಥ ದಿನ. ವೃತ್ತಿ ಮತ್ತು ವ್ಯಾಪಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲಕರ ಹಾಗೂ ಪ್ರೋತ್ಸಾಹದಾಯಕ ವಾತಾವರಣವಿರಲಿದ್ದು ನಿಮ್ಮ ನೂತನ ಪರಿಕಲ್ಪನೆಗಳಿಗೆ ಮೇಲಧಿಕಾರಿಗಳಿಂದ
ಸೂಕ್ತವಾದಂತ ಒಂದು ಮನ್ನಣೆ ಲಭಿಸತಕ್ಕಂತ ದಿನ. ಈ ದಿನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ, ಸಣ್ಣ ಪುಟ್ಟ ದಿನಸಿ ಅಂಗಡಿಗಳಲ್ಲಿ ಹಾಗೂ ಹಾಲಿನ ವ್ಯಾಪಾರ ಮಾಡತಕ್ಕಂಥವರಿಗೆ, ಹಾಲಿನ ವ್ಯಾಪಾರದ ಅಂಗಡಿಯಲ್ಲಿ ಅಥವಾ ಸಣ್ಣ ಪುಟ್ಟ ಗಾರೆ ಕೆಲಸ ಮಾಡತಕ್ಕಂಥವರು, ರಿಕ್ಷಾ ಓಡಿಸತಕ್ಕಂಥವರಿಗೆ ಶುಭ ಫಲಗಳಿರತಕ್ಕಂಥ ದಿನ. ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಮಾಜದಲ್ಲಿ ಗೌರವ ದೊರೆಯುವಂತ ಸಾಧ್ಯತೆಯೂ ಇರತಕ್ಕಂಥ ದಿನ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭ ದೊರೆಯಲಿದೆ. ಮಾಡತಕ್ಕಂಥ ವ್ಯಾಪಾರದಲ್ಲಿ ಶುಭ ಫಲಗಳಿದೆ. ಎಲೆಕ್ಟ್ರಾನಿಕ್ ವಸ್ತುಗಳು ಹಾಗೂ ಶೈಕ್ಷಣಿಕ ಸಾಮಗ್ರಿಗಳು ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರದವರಿಗೆ ಅತ್ಯುತ್ತಮ ಒಂದು ಯೋಗವಿರತಕ್ಕಂಥ ದಿನ. ನೂತನ ಯೋಜನೆಗಳನ್ನು ಪ್ರಾರಂಭಿಸಿಕೊಳ್ಳಲು, ಒಪ್ಪಂದಗಳನ್ನು ಅಂತಿಮಗೊಳಿಸಲು ಈ ದಿನ ಸೂಕ್ತವಾದಂತಹ ದಿನ. ವ್ಯಾಪಾರದಲ್ಲಿ ಶುಭ ಫಲಗಳಿದೆ, ಮುಂದುವರಿಯಿರಿ. ಇನ್ನು ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿದ್ದು ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ಬರದೇ ಇರತಕ್ಕಂಥದ್ದು ಆಗಲಿದೆ. ಸಣ್ಣ ಪುಟ್ಟ ಸಾಲಗಳಾಗುವಂಥದ್ದು ಆಗಲಿದೆ. ಹಾಗೂ ಹಣವನ್ನು ಕೊಡುವಂಥದ್ದು, ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಯಾರಿಗೂ ಸಾಲವನ್ನು ನೀಡಬೇಡಿ. ಮತ್ತು ವ್ಯವಹಾರ ಮಾಡುವಾಗ, ಹೂಡಿಕೆಯನ್ನು ಮಾಡುವಾಗ ಕಾಗದ ಪತ್ರಗಳ ವಿಚಾರವನ್ನು ನೋಡಿಕೊಳ್ಳತಕ್ಕಂಥದ್ದು ಹಾಗೂ ಯಾರಿಗಾದರೂ ಸಾಲ ಕೊಡುವಂತ ವಿಚಾರದಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳತಕ್ಕಂಥದ್ದು ಉತ್ತಮ. ಭವಿಷ್ಯದ ಯೋಜನೆಯ ಬಗ್ಗೆ ಚಿಂತನೆಯನ್ನು ಮಾಡಿಕೊಂಡು ಆದಷ್ಟು ಹೂಡಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಕುಟುಂಬದ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಒಂದು ಹರ್ಷದಾಯಕ ವಾತಾವರಣವಿರಲಿದೆ. ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ನಿಮಗೆ ಕುಟುಂಬದಲ್ಲಿ ಪ್ರಾಪ್ತಿಯಾಗಲಿದೆ. ನಿಮ್ಮ ಕೆಲಸ ಕಾರ್ಯಕ್ಕೆ ಒಂದು ಒಳ್ಳೆಯ ಗೌರವ ದೊರೆಯುವಂತಹ ದಿನ. ದಾಂಪತ್ಯ ಜೀವನದಲ್ಲಿ ಒಂದು ಅನ್ಯೋನ್ಯತೆ, ಪ್ರೀತಿ, ಗೌರವ ಹೆಚ್ಚಾಗುವಂತಹ ಯೋಗವಿದೆ. ಪ್ರೇಮಿಗಳಿಗೆ ಸಣ್ಣ ಪುಟ್ಟ ಮನಸ್ತಾಪ, ಕಲಹಗಳಾಗಬಹುದು, ಎಚ್ಚರಿಕೆಯಿಂದ ಇರಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡಬಹುದು. ಬೆನ್ನು ನೋವು, ತಲೆನೋವು, ಗಂಟು ನೋವಿನಂತಹ ಸಮಸ್ಯೆಗಳು, ನರದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡದೆ ಒಳ್ಳೆಯ ಆರೋಗ್ಯಕ್ಕಾಗಿ ಒಳ್ಳೆಯ ಆಹಾರ ಸೇವನೆಯನ್ನು ಮಾಡಿಕೊಳ್ಳಿ. ಕೃಷಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ನೀವು ಬೆಳೆದಂತ ಬೆಳೆಗಳು ಸಾಧಾರಣ ಲಾಭ ಕೊಡತಕ್ಕಂಥ ದಿನ. ಸ್ವಲ್ಪ ಬೆಳೆಗಳು ನಷ್ಟವಾಗುವಂತ ಸಾಧ್ಯತೆ ಇದೆ. ಬೆಳೆದಂತ ಬೆಳೆಗಳ ರಕ್ಷಣೆ ಮಾಡಬೇಕು ಹಾಗೂ ನಿರ್ಲಕ್ಷ್ಯ ಮಾಡಬೇಡಿ. ವಿಶೇಷವಾಗಿ ಕೃಷಿಕರಿಗೆ ನಿಮ್ಮ ಒಂದು ಜಮೀನಿನ ವಿಚಾರವಾಗಿ ಯಾವುದೇ ಕೋರ್ಟ್ ಕೇಸುಗಳ ವ್ಯಾಜ್ಯಗಳಿದ್ದಂತಲ್ಲಿ ಈ ದಿನ ಸ್ವಲ್ಪ ಏನೋ ಆ ವಿಚಾರದಲ್ಲಿ ಕಿರಿಕಿರಿ, ಮಾನಸಿಕ ಗೊಂದಲಗಳು ಉಂಟಾಗತಕ್ಕಂಥ ದಿನ. ಇನ್ನು ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಓದಿನಲ್ಲಿ ಸಮಯವನ್ನು ವ್ಯರ್ಥ ಮಾಡತಕ್ಕಂಥದ್ದು ಮಾಡಲಿದ್ದೀರಿ. ಆದಷ್ಟು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ವಿದ್ಯೆಯ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ಮಾಡಿಕೊಳ್ಳಿ. ಹಾಗೂ ಮುಂದಿನ ಪರೀಕ್ಷೆಗಳ ಬಗ್ಗೆ, ವಿಶೇಷವಾಗಿ ತಂತ್ರಜ್ಞಾನ, ಕಂಪ್ಯೂಟರ್ ಸೈನ್ಸ್, ಇಂತಹ ಒಂದು ಗಣಿತ, ಇಂತಹ ಒಂದು ವಿಚಾರಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶ್ರಮ ಬೇಕಾಗಿರತಕ್ಕಂಥ ದಿನ. ಇನ್ನು ಈ ದಿನ ನಮಗೆ ಬರತಕ್ಕಂಥ ಗ್ರಹಚಾರಗಳ ಪರಿಹಾರಕ್ಕಾಗಿ ವಿಶೇಷವಾಗಿ ಈ ದಿನ ಮಹಾಲಕ್ಷ್ಮಿಯ ಆರಾಧನೆ ಮತ್ತು ಸ್ಕಂದ ದೇವರ, ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯಿಂದ ನಿಮಗೆ ಶುಭ ಫಲಗಳಿದೆ. ಹಾಗೆ ವಿಶೇಷವಾಗಿ ಈ ದಿನ ನೀವು ತುಳಸಿ ಮಾಲೆಯನ್ನು ಧಾರಣೆ ಮಾಡುವುದರಿಂದ ನಿಮಗೊಂದು ಪಾಸಿಟಿವ್ ಎನರ್ಜಿ ಬರತಕ್ಕಂಥ ಸಾಧ್ಯತೆಗಳಿದೆ. ಹಾಗೂ ಭಗವದ್ಗೀತೆಯನ್ನು ಓದಿಕೊಳ್ಳಿ, ದೇವರ ಧ್ಯಾನವನ್ನು ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30ರಿಂದ 12ರವರೆಗೆ. ಶುಭ ಸಂಖ್ಯೆ 7, ಶುಭ ಬಣ್ಣ ಹಳದಿ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಶುಭವಾಗಲಿ. ಮೀನರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಗುರುದೇವನಿಗೆ ಪ್ರಿಯವಾದ ಗುರುವಾರವಾದ್ದರಿಂದ ಅಪಾರ ದೈವಿಕ ಅನುಗ್ರಹ, ಸಾತ್ವಿಕ ಚಿಂತನೆ, ಆತ್ಮವಿಶ್ವಾಸ ವೃದ್ಧಿಯಾಗಲಿದೆ. ಸೃಜನಶೀಲ ಆಲೋಚನೆಗಳು ಸುಲಭವಾಗಿ ಕಾರ್ಯರೂಪಕ್ಕೆ ಬರಲಿದೆ. ನಿಮ್ಮ ಮೃದು ಮಾತುಗಾರಿಕೆ ಹಾಗೂ ಧನಾತ್ಮಕ ನುಡಿಗಳಿಗೆ ಸಮಾಜದಲ್ಲಿ ಶ್ರೇಷ್ಠ ಗೌರವ ಲಭಿಸಲಿದ್ದು, ಗುರು ಹಿರಿಯರ ಆಶೀರ್ವಾದದೊಂದಿಗೆ ಮಹತ್ವದ ಕಾರ್ಯಗಳು ನೆರವೇರುವಂತಹ ದಿನ. ವ್ಯಾಪಾರ, ವ್ಯವಹಾರ, ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಅತ್ಯಂತ ಪ್ರಶಾಂತ ಹಾಗೂ ಉತ್ತೇಜನಕಾರಿ ವಾತಾವರಣವಿರಲಿದ್ದು, ನಿಮ್ಮ ಕರ್ತವ್ಯ ನಿಷ್ಠೆಗೆ ಮೇಲಧಿಕಾರಿಗಳಿಂದ ಪೂರ್ಣ ಮನ್ನಣೆ ಹಾಗೂ ಪ್ರೋತ್ಸಾಹ ದೊರೆಯುವಂತಹ ದಿನ. ಶಿಕ್ಷಣ, ಆಡಳಿತ, ಸಲಹಾರಂಗ, ವೈದ್ಯಕೀಯ, ಸಾಹಿತ್ಯ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿರುವ ಉದ್ಯೋಗಿಗಳಿಗೆ ನೂತನ ಸಫಲತೆ ಮತ್ತು ಪ್ರಗತಿಯ ಶುಭ ಸುದ್ದಿಗಳು ಸಿಗಲಿದೆ. ಉದ್ಯೋಗಸ್ಥರಿಗೆ ಒಳ್ಳೆಯ ಯೋಗ ಭಾಗ್ಯಗಳಿದ್ದು, ವಿಶೇಷವಾಗಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಮಾಡುವಾಗ ಸಣ್ಣ ಪುಟ್ಟ ನಷ್ಟಗಳುಂಟಾಗುವಂತಹ ದಿನ. ಅದರಲ್ಲೂ ರಿಯಲ್ ಎಸ್ಟೇಟ್, ಬ್ಯಾಂಕಿಂಗ್ ವ್ಯವಹಾರ ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ. ಸಣ್ಣ ಪುಟ್ಟ ನಷ್ಟಗಳುಂಟಾಗುವಂತ ಸಾಧ್ಯತೆ ಇದೆ. ದೊಡ್ಡ ಹೂಡಿಕೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಮುಂದುವರಿಯಿರಿ. ಹಾಗೂ
ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ತುಂಬ ಎಚ್ಚರಿಕೆಯಿಂದ ಮಾಡಿಕೊಳ್ಳಿ. ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯು ಸಬಲತೆಯಿಂದ ಕೂಡಿರಲಿದೆ. ಧನಾಗಮನದ ಯೋಗವಿದೆ ಹಾಗೂ ಬಾಕಿಯ ಹಣ ವಸೂಲಾಗಲು ಸ್ವಲ್ಪ ಹೆಚ್ಚಿನ ಕಷ್ಟಪಡಬೇಕಾಗಬಹುದು. ಭವಿಷ್ಯದ ಉಳಿತಾಯ ಯೋಜನೆಗಳು, ಧಾರ್ಮಿಕ ಕಾರ್ಯಗಳು, ಮಕ್ಕಳ ಶಿಕ್ಷಣ ಹಾಗೂ ಗೃಹ ಸೌಕರ್ಯ ವೃದ್ಧಿಗಾಗಿ ಅಧಿಕ ಹಣ ಖರ್ಚಾಗುವಂತಹ ದಿನ. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಮಂಗಳಕರ ಮತ್ತು ಪ್ರೀತಿಪೂರ್ವಕ ವಾತಾವರಣವಿರಲಿದೆ. ಮನೆಯ ಹಿರಿಯರ ಸಾನ್ನಿಧ್ಯ ಹಾಗೂ ಮಾರ್ಗದರ್ಶನ ಮನಸ್ಸಿಗೆ ನೆಮ್ಮದಿ ನೀಡಲಿದೆ. ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ, ಪ್ರೀತಿ ಮತ್ತು ಪರಸ್ಪರ ಗೌರವ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಮನಸ್ಸಿಗೆ ಸಂತಸ ತರುವಂತಹ ತೃಪ್ತಿದಾಯಕ ದಿನ. ಆರೋಗ್ಯವು ಅತ್ಯುತ್ತಮವಾಗಿದ್ದು ದೈಹಿಕ ಶಕ್ತಿ ಹಾಗೂ ಮಾನಸಿಕ ಪ್ರಸನ್ನತೆ ಕಾಯ್ದುಕೊಳ್ಳಲಿದ್ದೀರಿ. ದೈನಂದಿನ ಯೋಗ, ಧ್ಯಾನ, ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಮಾಡುವುದರಿಂದ ದಿನಪೂರ್ತಿ ಲವಲವಿಕೆಯಿಂದ ಇರಲು ಸಾಧ್ಯವಾಗಲಿದೆ. ರೈತಾಪಿ ವರ್ಗದವರಿಗೆ ತೋಟಗಾರಿಕೆಯಲ್ಲಿ ಶುಭ ಫಲವಿದೆ. ಹೆಚ್ಚಿನ ಶ್ರಮ ಪಡಬೇಕಾದಂತಹ ದಿನ. ನಿಮ್ಮ ಶ್ರೇಷ್ಠ ಫಲಕ್ಕೆ ಉತ್ತಮ ಫಲ ಸಿಗುವಂತಹ ದಿನ. ಕೃಷಿ ಭೂಮಿಯ ಅಭಿವೃದ್ಧಿ ಮಾಡಿಕೊಳ್ಳತಕ್ಕಂಥದ್ದು. ಹೂವು ಹಣ್ಣುಗಳ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ, ಸೂಕ್ತ ಆದಾಯ ದೊರೆಯುವಂತಹ ಯೋಗವಿದೆ. ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ಗ್ರಹಣ ಶಕ್ತಿ ಹಾಗೂ ಏಕಾಗ್ರತೆ ಅತ್ಯುತ್ತಮವಾಗಿದ್ದು ವೈದ್ಯಕೀಯ, ಉನ್ನತ ಶಿಕ್ಷಣ ಹಾಗೂ ಕಾನೂನು ವಿದ್ಯಾರ್ಥಿಗಳಿಗೆ ಈ ದಿನ ಶುಭ ಫಲಗಳಿದೆ. ಆದರೆ ನೀವು ಹೆಚ್ಚಿನ ಶ್ರಮ ಪಡಬೇಕಾಗಬಹುದು. ಹೆಚ್ಚಿನ ಸಮಯವನ್ನು ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳಿ. ಶ್ರೇಷ್ಠ ಫಲಿತಾಂಶ ದೊರೆಯುವ ಸಾಧ್ಯತೆ. ಈ ದಿನ ನಿಮ್ಮ ರಾಶಿಯಾಧಿಪತಿ ದಿನವಾದ್ದರಿಂದ ಗುರುವಿನ ಆರಾಧನೆ ಹಾಗೂ ಶಿರಡಿ ಸಾಯಿಬಾಬರ ಪ್ರಾರ್ಥನೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಿಕೊಳ್ಳಿ. ಭಗವದ್ಗೀತೆಯನ್ನು ಓದಿ, ತುಪ್ಪದ ದೀಪವನ್ನು ಹಚ್ಚಿ, ಮಹಾಲಕ್ಷ್ಮಿಯ ಸ್ಮರಣೆಯಿಂದ ನಿಮಗೆ ಒಳ್ಳೆಯ ಶುಭ ಲಕ್ಷ್ಮಿಯ ಅನುಗ್ರಹಗಳ ಯೋಗ ಭಾಗ್ಯಗಳ ಸಾಧ್ಯತೆ ಇದೆ. ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ದೇವರ ಆರಾಧನೆಯನ್ನು ಮಾಡುವುದರಿಂದ ಶುಭ ಯೋಗ ಸಾಧ್ಯತೆ ಇದೆ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12ರವರೆಗೆ. ಶುಭ ಸಂಖ್ಯೆ 3. ಶುಭ ಬಣ್ಣ ನೇರಳೆ ಬಣ್ಣ. ಶುಭ ದಿಕ್ಕು ಪೂರ್ವ ದಿಕ್ಕು. ಸ್ನೇಹಿತರೆ, ಇವಿಷ್ಟು ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ.